नित्यानां विषये भवरोगिणां गुरवे सर्वलोकानां दक्षिणामूर्तये नमः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। ವಿದೇಹಾಪರಿಚಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ 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 ಜಾನಕಿ ಜೀವನ ಸ್ಮರಣೆ ಇಂದಿನ ಒಂದು ಪ್ರವಚನದಲ್ಲಿ ಅರ್ಥಾತ್ ಸತ್ಸಂಗದಲ್ಲಿ ಒಂದು ವಿಷಯ ಏನದನ್ನು ಅರ್ಥಕ್ಕಾಗಿ ನೆನಪಿರಬಹುದು ಇದ್ದವರಿಗೆ. ಏನು ಅಂದ್ರೆ ಹಿಂಗ ನಿನ್ನೆ ಬೋಲೋ ರಾಜ ರಾಮ ರಾಮ ಆದ ಬಳಿಕ ನಾ ಏನ್ ಹೇಳಿದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮೋಕ್ಷಕ್ಕೆ ಬಹಳ ಮಹತ್ವ. ಅರ್ಥಾತ್ ನಮ್ಮ ಜೀವನದ ಒಂದು ಪರಮೋಚ್ಚ ಧ್ಯೇಯ ಅನ್ರಿ ಅಥವಾ ಜೀವನದ ಪರಮೋಚ್ಚ ಮೌಲ್ಯ ಅನ್ರಿ ಅಥವಾ ಜೀವನದ ಪರಮೋಚ್ಚ ಸಾಧನೆ ಅನ್ರಿ ಅಥವಾ ಸಾಧ್ಯ ಯಾವುದು ಅಂದ್ರೆ ಮೋಕ್ಷ. ಅಂದರೆ ಮೋಕ್ಷ ಅಂದ್ರೆ ಏನು? ಮೋಕ್ಷ ಅಂದ್ರೆ ಬಿಡುಗಡೆ. ಎದರಿಂದ ಬಿಡುಗಡೆ ಅಂದ್ರೆ ದುಃಖದಿಂದ ಬಿಡುಗಡೆ. ನಮ್ಮ ಭಾರತೀಯ ಋಷಿ ಮುನಿಗಳು ಸಹಿತ ಸಾವಿರಾರು ವರ್ಷಗಳ ಹಿಂದೆ ಇದೇ ದುಃಖದ ಬಗ್ಗೆನೇ ವಿಚಾರ ಮಾಡಿದ್ರು. ಅವ್ರ ಮುಂದೆ ಇವತ್ತು ನಮ್ಮ ಮುಂದೆ ಏನು ಒಂದು ಪ್ರಶ್ನೆ ಅದನ್ನು ಅದ ಪ್ರಶ್ನೆ ಅವ್ರ ಮುಂದೂ ಇತ್ತು. ಏನಿತ್ತು ಅಂದ್ರೆ ಯಾವ ದುಃಖ ಬೇಡ 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 ಅಂತೀವೋ ಆ ದುಃಖ ಒದಗಿಲ್ಲ. ಯಾವ ಸುಖ ಬೇಕು 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 ಅಂತೀವೋ ಆ ಸುಖ ಲಭಿಸಿಲ್ಲ. ಜೀವನದ ಒಂದು ಬಹಳ ದೊಡ್ಡ ಗೂಢ ಏನದ ಅಂದ್ರೆ ದುಃಖ. ಶಾಸ್ತ್ರಗಳಲ್ಲಿ ತ್ರಿತಾಪ ಅಂತ ಹೇಳ್ತಾರೆ. 3 ತಾಪಗಳವ.
ಅವು ಮನುಷ್ಯರಾಗಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅವು ರಾಜ ಆಗಿರಲಿ, ರಂಕ್ ಆಗಿರಲಿ, ಪಂಡಿತ ಆಗಿರಲಿ, ಪಾಮರ್ ಆಗಿರಲಿ, ಸ್ತ್ರೀ ಆಗಿರಲಿ, ಪುರುಷ ಆಗಿರಲಿ, ಪ್ರತಿಯೊಬ್ಬರಿಗೂ ಈ 3 ತಾಪಗಳು. ತಾಪ ಅಂದ್ರೆ ದುಃಖ. ಏನ್ ತಾಪಗಳು ಅಂದ್ರೆ ಮೊದಲೇದ್ದು ಆದಿ ಭೌತಿಕ ತಾಪ. ಆದಿ ಭೌತಿಕ ತಾಪ ಅಂದ್ರೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಪರಿಸ್ಥಿತಿಯಿಂದ, ಸಮಾಜದಿಂದ ಆಗ್ತಕ್ಕಂಥ ದುಃಖ. ಅರ್ಥಾತ್ ಏನು ಅಂದ್ರೆ ನಮ್ಮ ಪೂರ್ತಕ್ಕೆ ನಾವಿದ್ರು ಜನರು ಸುಮ್ಮನೆ ಏನೋ ದುಃಖ ಕೊಡ್ತಿರ್ತಾರೆ. ಬಹಳ ವರ್ಷದ ಹಿಂದೆ ಒಬ್ರು ಹೆಣ್ಮಗಳು ಬಂದರು. ಅವ್ರು ಹೇಳಿದ್ರು, ನಮ್ಮ ಮನೆಯೊಳಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಅದರಿ. ನಮ್ಮ ಮನೆಯವರು ಗೌರ್ಮೆಂಟ್ ಪ್ರೆಸ್ನ ನೌಕರಿ ಮಾಡ್ತಾರೆ. ನಮ್ಮ ಪ್ರಪಂಚಕ್ಕೆ ಸಾಕಾಗುವಷ್ಟು ಪಗಾರ. ಇದು ಒಂದು ತ್ರಿತಾಪದಾಗ ಬರ್ತದೆ. ಇದಕ್ಕೆ ಆಧ್ಯಾತ್ಮಿಕ ತಾಪ ಅಂತ ಹೇಳ್ತೀನಿ. ನಮ್ಮ ಮನೆಯವರು ಗೌರ್ಮೆಂಟ್ ಪ್ರೆಸ್ನ ನೌಕರಿ ಮಾಡ್ತಾರೆ. 2 ಗಂಡಸು ಮಕ್ಕಳು, 2 ಶಾಲೆಗೆ ಶಾಣ್ಯಾರ. ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ನಾವು ಇರ್ತೀವಿ, ಮನಿ ಅದ. ನಾವು ಪ್ರಾಪಂಚಿಕವಾಗಿ ಏನು ಅಡಚಣೆ ಇರ್ತೇವೆ, ಏನು ತೊಂದರೆ ಏನಿಲ್ರಿ. ನಮ್ಮ ಮನಿ ಮುಂದೆ ಒಬ್ಬರು ಇದ್ದಾರ್ರಿ, ಅವರು ಗೌರ್ಮೆಂಟ್ ಪ್ರೆಸ್ನಾಗ ನೌಕರಿ ಮಾಡ್ತಾರೆ. ಅವ್ರು ಲಿಂಗಾಯತರಿದ್ದಾರೆ. ಮುಂಜಾನೆ ಎದ್ದು ನಾನು ಬಾಗಿಲ ತೆಗೆದು ಹೊರಗೆ ಬಂದೆ ಅಂದ್ರೆ ಆ ಹೆಣ್ಮಗಳು ಹೊರಗೆ ಬಾಗಿಲ ತೆಗೆದು ಹೊರಗೆ ಜಿಲ್ಲೆ ಧಾರವಾಡದ ಬಾಗಿಲ ತೆಗೆದು ನಮಗೆ ಹೆಂಗೆ ಬೇಕು ಹಂಗೆ ಬೈತಾರೆ. ಎಷ್ಟು ತ್ರಾಸಾಗಿದೆ ಅಂದ್ರೆ ಏನು ವಿಷ ತಗೊಳ್ಳೋ ಊರ್ಲ ಹಾಕೊಳ್ಳೋ ಅನ್ನೋ ಹಂಗೆ. ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರನ್ನು ನಾನದು ಏನ್ ಮಾಡಿ, ಅವನು ನಮ್ಮ ಪ್ರೆಸ್ನಾಗ ನೌಕರಿ ಮಾಡ್ಕೊಂಡು ನಾನು ಅವ್ರ. ಅದಕ್ಕೆ ನಾನೇನಂತೇವರಿಗೆ, ಸ್ವಾಭಾವಿಕದಲ್ಲಿ ಇದು ನಮ್ಮ ಸುತ್ತಲಿನ ಪರಿಸ್ಥಿತಿಯಿಂದ ಆಗ್ತಕ್ಕಂಥದ್ದು. ಇಂಥದ್ದು ಎಲ್ಲ ಆಗಿವೆ. ನಾವು ಕಾಶಿಯೊಳಗೆ ಒಂದು ದಿವಸ ಹೊಂಟಿದ್ವಿ. ಒಂದು ಸಣ್ಣ ಸಣ್ಣ ಓಣೆಯಲ್ಲಿ ಇಬ್ಬರು ಕಿರಿಕ್ಯಾಗ ಕೈ ಹಾಕಿ ಹಿಂಗೆ ಸಾಮಾನು ತಗೋಬಹುದು. ಅತ್ಲಾಗಿ ನೋಡು, ಇತ್ಲಾಗಿ ನೋಡು. ನಮ್ದು ಒಂದು 7 ದಿವಸ ನಾನು ಅಲ್ಲಿ ಒಂದು ಪಾಠಶಾಲಾ, ಕೂಡ್ಲಿ ಮಠದ ಪಾಠಶಾಲಾ ಅಂತ ಏನೋ ರಿಪೇರಿ ಕೆಲಸಕ್ಕೂ ಹೋಗಿದ್ದೆ. ಆ ಕೂಡ್ಲಿ ಮಠ ಅರ್ಥಾತ್ ಏನು ಆ ಪಾಠಶಾಲಾ ಹೆಂಗದ ಅಂದ್ರೆ ಕೈಯಾಗ ಒಂದಿಷ್ಟು ಬಡಗಿ ಹಿಡ್ಕೊಂಡು ಆ ಮ್ಯಾಲ 4ನೇ ಅಂತಸ್ತಿನಾಗ ಹಿಂಗೆ ಕೈ ಮಾಡಿದ್ರೆ ಅದು ವಿಶ್ವನಾಥನ ದೇವಸ್ಥಾನ ಆ ಬಡಿತ ಆಗ್ತದೆ. ಅಲ್ಲಿ ಮ್ಯಾಲ ನಿಂತ್ಕೊಂಡು ಆ ವಿಶ್ವನಾಥನ ಮಂದಿರದ ಅಂಗಳದಾಗ ಎಲ್ಲ ಕೂತ್ ಜನರು ಕಾಣಿಸ್ತಾರೆ. ಸ್ವಲ್ಪ ಇತ್ಲಾ ಹೊಳಿ ನೋಡಿದ್ವಿ ಅಂದ್ರೆ ಮಣಿಕರ್ಣಿಗ ಘಾಟ್ನಾಗಿಂದ ಹಿಂಗೆ ಹೊಗಿ ಹೋಗುದು ಕಾಣಿಸ್ತದೆ. ಮುಂದಿತ್ತ ಮಣಿಕರ್ಣಿಕ, ಆಮೇಲೆ ಮಗ್ಗಲ್ದಾಗ ಅಲ್ಲಿ ಗಂಗಾ ಕಾಣಿಸ್ತದೆ. ಹಿಂಗ ಅತಿ ಸಣ್ಣ ಸಣ್ಣ ಓಣಿ. ಒಂದು ದಿವಸ ನಾ ಹಿಂಗೆ ಹೊಂಟಿದ್ದೆ ಓಣ್ಯಾಗ, ಮ್ಯಾಲಿನ ಒಂದು ದೊಡ್ಡದೊಂದು ಇಟ್ಟಂಗಿ ಬಿತ್ತು ನನ್ನ ಮುಂದೆ. ಮ್ಯಾಲ ನೋಡ್ತೀನಿ ಒಬ್ಬ ಹೆಣ್ಮಗಳು ಸೀರೆ ಒಳಗೆ ಅದ್ರ ಮ್ಯಾಲ ಇಟ್ಟಂಗಿ ಇಟ್ಟಾಳ ಜಪ್ಕೊಂಡ. ಒಂದು 6 ಇಂಚಿನಾಗ ಫರ್ಕ. ತಲೆ ಮೇಲೆ ಬಿದ್ದಿದ್ರೆ ನಾವು ಮಣಿಕರ್ಣಿಕ ಘಾಟ್. ಇದಕ್ಕೆ ಆದಿ ಭೌತಿಕ ತಾಪ. ಒಂದು ದಿವಸ ಅಲ್ಲಿ ನಮ್ಮ ಹರಿಹರದಲ್ಲಿ ಶ್ರೀಧರ ಉಷಾ ಅಂತಿರ್ತಾರೆ. ಅವರು ಕೂಡ್ಲಿಗೆ ಬಂದಿದ್ರು. ಕೂಡ್ಲಿಯಿಂದ ತಿರುಗಿ ಮನೆಗೆ ಹೋಗಿದ್ರು. ರಾತ್ರಿ ಸಂಜೆನಾಗ ಮನೆಗೆ ಹೋಗ್ಯಾರ, ಊರಿಗೆ ಹೋಗ್ಯಾರ. ಹರಿಹರ ಹೋಗಿ ಶ್ರೀಧರ ಅನ್ನೋ ಹಿಂದಿದ್ರು. ಆಕೆ ಅವ್ರು ಹೇಗೆ ಉಷಾ ಮುಂದಿದ್ರು. ಬಾಗಿಲ ತೆಗೆದು ಒಂದು ಕಾಲು ಒಳಗಿಟ್ಟಾಳ, ಇನ್ನು ಎಡಗಾಲಿನೂ ಹೊರಗದ. ಆ ಹೊರಗ ಒಂದು ಚೋಳು ಕಡ್ದು ಹೆಂಗ ಚೋಳು ಕಡಿದು ಅದು 3 ದಿವಸ ಅಡ್ಮಿಟ್ ಆಗಿ ನೋಡ್ಲಿ.
ಯಾರಿಗೂ ತಪ್ಪಿಲ್ರಿ. ರಾಜ ಆದಿ ಭೌತಿಕ ತಾಪ. ಇನ್ನು ಆದಿ ದೈವಿಕ ಅಂದ್ರ ಅರ್ಥಾತ್ ದೈವದಿಂದ ಬರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಜ್ವಾಲಾಮುಖಿ. ಅಲ್ಲಿ ಇದರೊಳಗೆ ನಾವು ಹೋಗಿದ್ವಿ ವಿಶಾಖಪಟ್ಟಣದಲ್ಲೇ. ಅಲ್ಲಿ ಹುಡ್ ಅಂತ ಒಂದು ಗಾಳಿ ಬೀಸಿದೆ. 3 ದಿವಸ ಎಲ್ಲರೂ ತಮ್ಮ ತಮ್ಮ ಮನೆ ಬಾಗಿಲ ಕಿಟಕಿ ಗಟ್ಟಿ ಹಾಕೊಂಡು ಆ ಬಾಗಿಲಕ್ಕೆ ಹಾಕೊಂಡು ಕೂತಿರ್ತಿದ್ರು. ಅವ್ರು ಅಲ್ಲಿ ಒಬ್ಬರಲ್ಲಿ ಕೂಡಬೇಕು, ಇಲ್ಲಿ ಬಾಗಿಲು ಕಿತ್ತು ಹೋಗ್ತಿತ್ತು. 2,500 ಗಿಡ ಬಿದ್ದು ಅಂತೆ ಆ ಗಾಳಿಗೆ. ಆದಿ ದೈವಿಕ ತಾಕು. ಸಮುದ್ರದಾಗ ತೆರೆಗಳು ಬಂದ್ಬಿಡ್ತಾವೆ ಗುಡ್ಡದಷ್ಟೇ. ಏನೇನೋ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಇನ್ನು ಆಧ್ಯಾತ್ಮಿಕ ತಾಪ. ಇದರೊಳಗೆ 2 ಪ್ರಕಾರ, ಒಂದು ಆದಿ, ಒಂದು ವ್ಯಾಧಿ. ವ್ಯಾಧಿ ಅಂದ್ರೆ ಶರೀರ ರೋಗ, ಆದಿ ಅಂದ್ರೆ ಮನೋರೋಗ. माणसाला दुःख हे अनिवार्य आहे. तो कोणी असो, राजा असो, रंक असो, पंडित असो, पामर असो, स्त्री असो, पुरुष असो, सगळ्यांना दुःख आहे. दुःख हे जीवनाचा फार मोठा एक प्रश्न आहे. हाच प्रश्न म्हणजे आपल्या भारतीय ऋषीमुनींना सुद्धा आलेला. ते दुःखामध्ये त्रिताप म्हणून आहे. 3 दुःख, आदि भौतिक, आदि दैविक, आध्यात्मिक. आदि भौतिक म्हणजे आपल्या भोवतालच्या समाजाकडून होणार. आदि दैविक म्हणजे वरच्या देवताकडून. आध्यात्मिक म्हणजे आपल्या शरीरात. थोडं थोडं सांगतो, पुढे पुढे नंतर हे सगळे लोक आज बाहेर तोंड उघडून बसलेले असतात. तुम्ही तोंड झाकून डोळे झाकून बसून येतात. आध्यात्मिक तापामध्ये 2 प्रकार, आधी व्याधी. व्याधी म्हणजे शरीर रोग, आधी म्हणजे मनोरोग. हे सगळ्यांना माहीतच आहे. ಈ ಆದಿ ಆಧ್ಯಾತ್ಮಿಕ ತಾಪ ಎಲ್ಲ ತಾಪೂ ಬರ್ತವೆ. ಈ ರೀತಿಯಾಗಿ ಏನದ ಜೀವನ ಅಂದ್ರೆ ಮೂರ್ತಿಮಂತ ದುಃಖ. ಅದು ಯಾಕೆ ದುಃಖ प्रश्न आहे. हे दुःख का आपल्याला, हाच मोठा प्रश्न आहे. हाच प्रश्न आपल्या भारतीय ಋಷಿಮುನಿಂದ ಸುದ್धा ಯಾವ ದುಃಖ ಬ್ಯಾಡೋ ಅದು ಬಂದು ಒದಗೇ ಬಿಡುತ್ತೆ. ಯಾವ ದುಃಖ ಬೇಕೋ, ಯಾವ ಸುಖ ಬೇಕೋ ಬೇಕಾದಷ್ಟು ನಾವು ಇದು ಮಾಡಬೇಕು. ಯಾವ ಸುಖ ಬೇಕನ್ನಿಸ್ತದೋ ಆ ಸುಖ ಸಿಗಂಗಿಲ್ಲ. ಯಾವ ದುಃಖ ಬ್ಯಾಡ ಅನ್ನಿಸ್ತದೋ ಆ ದುಃಖ ತಪ್ಪಲ್ಲ. ಯಾಕೆ? ಅದಕ್ಕೆ ನಮ್ಮ ಭಾರತೀಯ ಋಷಿಮುನಿಗಳೆಲ್ಲರೂ ಏಕಾಂತದಲ್ಲಿ ಹಿಮಾಲಯದ ಗುಹಾದಲ್ಲಿ ಕಂದ ಮೂಲಗಳನ್ನು ಸೇವನೆ ಮಾಡಿ ದೀರ್ಘಕಾಲದವರೆಗೂ ಧ್ಯಾನ ಮಾಡಿ ತಪಶ್ಚರ್ಯ ಮಾಡಿ ಆಗ ಅವ್ರಿಗೇನಾಯ್ತು ಅಂದ್ರೆ ಇದರ ಕಾರಣ ಸಿಗ್ತದೆ. ಏನ್ ಕಾರಣ ಸಿಗ್ತೀವಿ ಅಂದ್ರೆ ನಾವು ಏನ್ ತಪ್ಪಲಿಕ್ಕೆ ಹತ್ತೀವಿ ಅನ್ನೋ ಕಾರಣ. ಅದಕ್ಕೆ ಅವರು ಉಪನಿಷತ್ನಲ್ಲಿ ಹೇಳ್ತಾರೆ, ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಪಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ. ಸುಳ್ಳ ಜಗತ್ತಿನ 108 ಜಿಜ್ಞಾಸ ಮಾಡ್ಕೊಂಡು ಕೂಡ್ಬೇಡ. ಆಸ್ಟ್ರೇಲಿಯಾದಾಗ ಅವ್ರ ಆಹಾರ ಏನು ತಗೊಂಡು ಏನ್ ಮಾಡೋದು? ಆಸ್ಟ್ರೇಲಿಯಾದಾಗಿನ ಆಹಾರ ಏನಲ್ಲ, ಸುಳ್ಳ ಇಲ್ಲತ್ತ ಏನಾದ್ರೆ ದೊಡ್ಡ
ಆ ನ್ಯೂಸ್ ಪೇಪರ್ ಹಿಡ್ಕೊಂಡು ಕೂತಿರ್ತಾರೆ. ಆ ಓಣಿಯಲ್ಲಿ ಜಗಳಾಟವಾಯಿತು, ಈ ಓಣಿಯಲ್ಲಿ ಖೂನಾತು. ಎದಕ್ಕೆ ಬೇಕು? ಆ ಮಂತ್ರಿ ಹಂಗೆ ಮಾಡಲಿಲ್ಲ, ಈ ಮಂತ್ರಿ ಹಿಂಗೆ ಮಾಡಲಿಲ್ಲ. ನಮಗೆ ಖರೆ ಹೇಳಬೇಕು ಅಂದ್ರೆ ಈ ಸದ್ಯ ನಮ್ಮ ಕರ್ನಾಟಕದ ಇದು ಮುಖ್ಯಮಂತ್ರಿ ಯಾರಿಗಾರು ಗೊತ್ತಿಲ್ಲ. ಎದಕ್ಕೆ ಬೇಕ್ರಿ? ನಮ್ದೇನು ಹಟ್ಟು ತುಂಬುದಿಲ್ಲ, ನೆಟ್ ತುಂಬುದಿಲ್ಲ, ಸುಳ್ಳು ಅವನ ಹೆಸರು ಗೊತ್ತಿಲ್ಲದೆ ಇದ್ರೆ. ನಮ್ಮ ಭಾರತದ ರಾಷ್ಟ್ರಪತಿ ಯಾರಿದ್ದಾರೆ ಗೊತ್ತಿಲ್ಲ. ಯಾವ ಒಬ್ಬ ಮಂತ್ರಿ ಹೆಸರು ನನಗಂತೂ ಗೊತ್ತಿಲ್ಲ. ಒಬ್ಬರು ಊಟ ರುಚಿ ಹತ್ತುವುದಿಲ್ರಿ ಪೇಪರ್ ಓದ್ಬೇಕು. ನಮ್ಮ ಆಶ್ರಮದೊಳಗೆ ಪೇಪರ್ ಇಲ್ಲ, ಟಿವಿ ಇಲ್ಲ, ನ್ಯೂಸ್ ಇಲ್ಲ. ಮೊನ್ನೆಲ್ಲಾರು ಓಟ್ ಹಾಕ್ಲಿಕ್ಕೆ ಹೋಗಿದ್ವಿ ನಾವು. ನಾನು ಯಾರಿಗೆ ಹಾಕಿದೆ ನಮ್ಮ ಆಶ್ರಮದಾಗ ಒಬ್ಬರಿಗೂ ಗೊತ್ತಿಲ್ಲ. ನೀವು ಯಾರಿಗೆ ಹಾಕಿದ್ರೆ ನಾ ಯಾರನ್ನೂ ಕೇಳೋದು. ಊರಾಯಿನ ಮನೆ ಬಿಡಂಗಿಲ್ಲ ಅಂತ ಹೋಗಿ ಹಾಕಿ ಬರ್ತೀವಿ. ಆದ್ರೆ ಹಾಕುವುದ್ರ ಜೊತೆ ನಮ್ದೊಂದು ಇದು ಬೇರೆ ಇರೋದು. ಏನು ಅಂದ್ರೆ ನಮ್ದೊಂದು ಭಾವನಾ ಬೇರೆ. ಏನು ಅಂದ್ರೆ ಅಲ್ಲಿ ಎಷ್ಟು ಮಂದಿ ಆ ವೋಟಿಂಗ್ ಸಲುವಾಗಿ ಎಲ್ಲರೂ ಬಂದಿರ್ತಾರೆ ನೋಡ್ರಿ. ಹೆಣ್ಮಕ್ಳು ಇರ್ತಾರೆ, ಪೊಲೀಸ್ ಇರ್ತಾರೆ. ಅವರಷ್ಟುರಿಗೂ ಏನಾದರೂ ಒಯ್ದು ಕೊಡ್ತೀವಿ ನಾವು. ಸರ ಈಗ ಮೊನ್ನೆ ಅವಲಕ್ಕಿ ಪಾಕೀಟು, ಬೇಸನ್ ಉಂಡಿ, ಆಮೇಲೆ ಒಂದು ಬಾಳೆಹಣ್ಣು ಅಲ್ಲಿ ಕೂತಾವ್ರಿಗೆ ಎಲ್ಲರಿಗೂ ಕೊಟ್ಟು ಬಂದ್ವಿ. 100 ಪಾಕೀಟ್ ಒಯ್ದು. ನಾವು ಹೋದ ಕೂಡಲೇ ಅವರು ಅಜ್ಜವರ ಪ್ರಸಾದ ರೀ ಅಂತ. ನಮ್ಮ ಹೋಟೆಲ್ ಕೇಳುವುದಿಲ್ಲ ಅವರು. ಅವ್ರಿಗೆ ಪಾಪ ಹಂಗ ಕೂತಿರ್ತಾರೆ, ಒಣ ಅನ್ಕೋತಾರೆ. ಪ್ರಸಾದ ಕೊಟ್ಟು ರಾಜಕಾರಣದ ಸಂಬಂಧ ಇಲ್ಲ ನಮ್ಮಲ್ಲಿ. ಇವತ್ತಿನ ತನಕನೂ ನಾವು ಇಲ್ಲಿ 1984 ಜನವರಿ 26ರಿಂದ ಇವತ್ತಿನ ತನಕನೂ ಯಾವುದೇ ಸರ್ಕಾರದಿಂದ ಒಂದು 10 ರೂಪಾಯಿನೂ ಯಾವ MLA ಗಳಿಂದ MP ಗಳಿಂದ ಅನುದಾನದಲ್ಲಿ ಒಂದು 10 ರೂಪಾಯಿ ತಗೊಂಡಿದ್ದೆ. ಎದಕ್ಕೆ ಬೇಕು ನಮಗೆ? आम्ही कोणाचे काय खातो रे, आम्हाला राम देतो. ನಾವು ಯಾರು ಏನ್ ತಿನ್ಲಿಕ್ಕೆ ತಿಂತೀವಿ ನಮಗೆ ರಾಮ್ ಕೊಡ್ತಾರೆ. महाराज ಹೇಳಿದ್ರು, तुम्ही फक्त उपासनेकडे लक्ष द्या, मी पैसेचे पाऊस पाडतो. ನೀವು ಫಕ್ತ ಉಪಾಸನೆ ಕಡೆ ಲಕ್ಷ್ಯ ಕೊಡ್ರಿ, ನಾ ದುಡ್ಡಿನ ಮಳಿ ಸುರಿಸ್ತೀನಿ. ಇವತ್ತು ನಮಗೆ ಏನೇನೂ ಕಡಿಮೆ ಇಲ್ಲ. 2 ವರ್ಷ ಆಯ್ತು, 3 ವರ್ಷ ಆಯ್ತು ಈಗ ದೇವಸ್ಥಾನ ಕಟ್ಟಿಸ್ಲಿಕ್ಕೆ. ಈವರೆಗೂ ಸುಮಾರು 3.5-4 ಕೋಟಿ ರೂಪಾಯಿ ಖರ್ಚಾಗ್ಯಾವ. ಒಂದು ದಿವಸ ನಮಗಲ್ಲಿ ದುಡ್ಡಿಲ್ಲ, ಕೆಲಸ ನಿಂದಿಸುವಂತಾಗಿ. ಒಂದು ದಿವಸ ನಮಗೆ ಇಲ್ಲಿ ಬಂದವರಿಗೆ ಊಟಕ್ಕೆ ಹಾಕ್ಲಿಕ್ಕೆ ಅನುಕೂಲ ಇಲ್ಲ ಅಂತಾಗಿ. ನಮ್ಮಲ್ಲಿ 100 ಆಕಳ ವಿಶ್ವಾಸ ಆರಾಮ. ನಾವು ಸುಮ್ಮನೆ ಪ್ರಪಂಚದ ಮೇಲೆ ಭರವಸೆ ಇಟ್ಕೊಂಡು ಅವನು ಕೊಡ್ತಾನೆ, ಇವನು ಕೊಡ್ತಾನೆ, ಆ ಮಂತ್ರಿ, ಈ ಮಂತ್ರಿ. ಇದೊಂದ್ಸಲ ಸುಧಾಮೂರ್ತಿ ಬಂದಿದ್ರು, 2 ಸಲ ಬಂದಿದ್ರು. ಒಂದ್ಸಲ ಬಂದಾನ, 5 ದಿನ ಮತ್ತೊಂದು ಸಲ ಕೋಲ್ಯಾಕ್ ಕೂತಿದ್ದೆ. ಅವಾಗ ಅವ್ರು ಯಾರೋ ಬಂದು, ನಮ್ಮ ಹುಡುಗರು ಬಂದೆ, ಸುಧಾಮೂರ್ತಿ ಬಂದಾರೆ. ನಾ ಬಂದೆ. ಗುಡಿ ಒಳಗೆ 4-5 ಮಂದಿ ಹೆಣ್ಮಕ್ಳಿದ್ರು, ಅಷ್ಟು ಸೀರೆ ಉಟ್ಟವ್ರಿದ್ರು. ನಾ ಕೇಳಿದೆ, ನಿಮ್ಮ ಸುಧಾಮೂರ್ತಿ ಯಾರ್ರಿ? ಇವರು ಅದೇನು ತೋರಿಸಿದ್ರು, ಬರ್ರಿ ಅಂತೆ. ಆ ಹೆಣ್ಮಗಳು ಬಂದು ಮೊಳಕಾಲು ಗುಡಿ ಮಹಾರಾಜ ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡಿ ಗಳಗಳ ಕಣ್ಣಾಗಿ ಒಂದು 10 ನಿಮಿಷ ಕಣ್ಣು ಮುಟ್ಕೊಂಡು ಆಮೇಲೆ ಎಷ್ಟು ನನಗೆ ಹೇಳಿ ಗುರುಗಳ, ನಾನು ಅರ್ಧ ಜಗತ್ತು ತಿರುಗಿ ಬಂದೆ, ನನಗೆ ಇಷ್ಟು ಸಮಾಧಾನ ಎಲ್ಲಿಯೂ ಅನಿಸಿಲ್ಲ. ನಾ ಹೇಳಿದೆ, ಇದು ಸಮಾಧಾನದ ಒಂದು ಭಂಡಾರದ ಇದೆ. ಇದು ಮತ್ತೊಂದು ಏನೂ ಅಪೇಕ್ಷೆ ಮಾಡಂಗಿಲ್ರಿ, ಸಮಾಧಾನ ಇದು. ಹಂಗಾರೆ ದುಃಖ ನಿವೃತ್ತಿ ಸಾಧನೆ, ಆ ದುಃಖ ನಿವೃತ್ತಿಗೆ ನಾವು ಮೋಕ್ಷ. ಆತ್ಯಂತಿಕ ದುಃಖ ನಿವೃತ್ತಿ ಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ. ದುಃಖ ನಿವೃತ್ತಿ ಪೂರ್ವಕವಾಗಿ ಸುಖ ಪ್ರಾಪ್ತ ಆಗುವುದಕ್ಕೆ ಮೋಕ್ಷ.
आपल्या जीवनातले सगळे दुःख निवारण होऊन सुख प्राप्त होणे म्हणजेच मोक्ष आहे. मोक्ष म्हणजे मेल्यावर मिळणारे नाहीये, ते काय खरं नाही. सप्त ಬಳಕ ಸಿಗುವ ಮೋಕ್ಷ ಅಲ್ಲ. ಅದರೊಳಗೆ ಹೇಳ್ತಾರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಾಗ ಹೋಗಿರೋದು ಸತ್ತ ಮೇಲೆ. ಆ ಭಗವಂತನ ಲೋಕದಾಗ ನಮಗೊಂದು ಮನೆ ಕೊಡ್ತಾರೆ. ನಮ್ಮ ಪುಣ್ಯ ಎಷ್ಟದ ನೋಡ್ಕೊಂಡು ಅದ್ರ ತಕ್ಕ ಒಂದು ಮನೆ ಕೊಡ್ತಾರೆ. ಆ ಮನೆಯಾಗಿರೋದು ಅಲ್ಲಿ ಆ ಮನ್ಯಾಗ ಇರೋದಂದ್ರೆ ಹೆಂಗಂದ್ರೆ ದಿಲ್ಲಿ ಒಳಗಿದ್ದಂಗೆ. ಅಲ್ಲೇ ಪ್ರೈಮ್ ಮಿನಿಸ್ಟರ್ ಇದ್ದಾರಂತ ದಿಲ್ಲಿಯಾಗ ಇದ್ದೀವಿ ಇರ್ತೀವಿ. ಅವ್ರು ಪ್ರೈಮ್ ಮಿನಿಸ್ಟರ್ದು ನಮ್ಗೆ ಭೇಟಿ ಆಗೋದಿಲ್ಲ. ಹೇಗೆ ಹಂಗ ಸಾಲೋಕ್ಯ ಅವನ ಲೋಕದಾಗಿರೋದು. ಆಮೇಲೆ ಸಾಮೀಪ್ಯ, ಅವನ ಅರಮನೆ ಒಳಗನ ಏನಾದ್ರು ಕೆಲಸ ಬಗ್ಸಿ ಮಾಡಿಕೊಂಡಿರೋದು. ಆಮೇಲೆ ಸಾರೂಪ್ಯ, ಅವನು ಕೆಲವು ಡ್ರೆಸ್ ಬರ್ತಾವ ಅವನ ಹಾಕೊಂಡು ನಿಂದ್ರು. ಅವು ಗದಾ ಪದ್ಧತಿ. ಹೆಣ್ಮಕ್ಳಿಗೆ ಲಕ್ಷ್ಮೀ ಡ್ರೆಸ್, ಗಂಡಸರಿಗೆ ನಾರಾಯಣ ಡ್ರೆಸ್. ನನ್ನ ಇಬ್ರು ಹೋದ್ರೆ ಇಬ್ರು ಆದ್ರೆ ಲಕ್ಷ್ಮೀ ನಾರಾಯಣ. ಇನ್ನು ಸಾಯುಜ್ಯದ ಭಗವಂತನ ಜೊತೆ ತಾದಾತ್ಮ್ಯ. ते पौराणिक मोक्ष असे म्हणतात. ते 4 सालोक्य, सामीप्य, सारूप्य, सायुज्य. पण आपल्याला आध्यात्मिक मोक्ष. आध्यात्मिक मोक्ष ಅಂದ್ರೆ ಏನಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿಪೂರ್ವಕಂ ಸುಖಾವಾಪ್ತಿ ಮೋಕ್ಷಸ್ಯ ಲಕ್ಷಣ. ದುಃಖ ಸಂಪೂರ್ಣ ನಷ್ಟ ಆಗಿ ಸುಖ ಪ್ರಾಪ್ತ ಆಗುತ್ತೆ. ಅಖಂಡ ಸುಖ. ಆ ಸುಖ ಭಂಗ ಆಗಂಗೆ ಇಲ್ಲ. ಪ್ರಪಂಚದೊಳಗೆ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಆ ಸುಖವನ್ನು ಭಂಗ ಮಾಡಲಿಕ್ಕೆ ಶಕ್ಯ ಇಲ್ಲ. ಆ ಸಮಾಧಾನವನ್ನು ಭಂಗ ಮಾಡಲಿಕ್ಕೆ ಶಕ್ಯ ಇಲ್ಲ. ಅಂಥ ಸಮಾಧಾನ ಪ್ರಾಪ್ತ ಆಗೋದಕ್ಕನ ಮೋಕ್ಷ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಮೋಕ್ಷ, ಅಖಂಡ ಸಮಾಧಾನ म्हणजे ಮೂರ್ತಿಮಂತ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಕೂಡ ಬಹಳ ದೊಡ್ಡದೇನು ಅಂತ ತಿಳ್ಕೋಬಾರ್ದು. ಸಮಾಧಾನ ಇರೋದ ಬ್ರಹ್ಮಜ್ಞಾನ. ರಾಮಕೃಷ್ಣ ಪರಮಹಂಸರನ್ನು ಒಂದ್ಸಲ ಮಾಸ್ಟರ್ ಮಹಾಶಯರು ಕೇಳಿದ್ರು, ನೀವು ಬ್ರಹ್ಮಜ್ಞಾನ ಆಗೇದೇನಿದೆ? रामकृष्ण परमहंस वो क्या पीने की चीज है क्या खाने की चीज है? ತಿನ್ನೋದು ಕುಡಿಯೋದು ಅಂತ ಕೇಳಿದ್ರು. ಬೊಮ್ಮವನು ಅರಿತವನು ಸುಮ್ಮನಿದ್ದಿರಲಿ, ಅರಿತು ಉಸುರಿದರೆ ಕಳಹೋಗಿ ಕೆಮ್ಮಿ ಸತ್ತಂತೆ ಸರ್ವಜ್ಞ. ಆ ಬ್ರಹ್ಮನನ್ನು ತಿಳ್ಕೊಂಡು ನಾವು ಸುಮ್ಮನೆ ಇದ್ಬಿಡು. ಇನ್ನು ಲೇಬಲ್ ಹಾಕೊಂಡು ಅಡ್ಡಾಡ್ದೆ ನಾನು ಬ್ರಹ್ಮನನ್ನು ತಿಳಿದಿರುತ್ತೇನೆ. अखंड समाधान मनुष्य उंटाದ್ರೆ मोक्ष. अंतःकरणामध्ये अखंड समाधान, जगाच्या कुठल्याही वस्तू, व्यक्ती, परिस्थितीने भंग न होणारे समाधान म्हणजे मूर्तिमंत ब्रह्मज्ञान, मूर्तिमंत मोक्ष. ಆಮೇಲೆ ಇನ್ನೊಂದು ಇದಕ್ಕಿಂತ ಸೂಕ್ಷ್ಮವಾದ ಇನ್ನೊಂದು ಯಾವುದು ಅಂದ್ರೆ ಅತ್ಯಂತಿಕ ವಾಸನಾ ನಿವೃತ್ತಿ ಮೋಕ್ಷ. ಮನಸ್ಸಿನಾಗಿನೂ ಎಲ್ಲ ವಾಸನ ಹೋಗೋದಕ್ಕೆ ಮೋಕ್ಷ. ವಾಸನಾ ಅಂದ್ರೆ ಏನು? ವಸಬಂಧನೆ, ನಮ್ಮನ್ನು ಕಟ್ಟಿ ಹಾಕ್ತದೆ ನೋಡ್ರಿ, ಅದು ವಾಸನ. ಯಾವ್ದು ನಮ್ಮನ್ನ ಕಟ್ಟಿ ಹಾಕ್ತದೆ, ಯಾವ್ದು ನಮ್ಮನ್ನು ಸುಖ ದುಃಖದೊಳಗೆ ತೇಲಾಡೋ ಹಂಗೆ ಮಾಡ್ತದೆ, ಅದು ವಾಸನ. ಪ್ರಪಂಚದ ವಸ್ತು, ವ್ಯಕ್ತಿ, ಪರಿಸ್ಥಿತಿಯಲ್ಲಿರ್ತಕ್ಕಂಥ ಏನು ವಾಸನ ಅದನ್ನು ಅದು ನಮ್ಮನ್ನು ಕಚ್ಚೆ. ನಾವು ಎಷ್ಟೋ ಮಂದಿ ಹೇಳ್ತೀವಿ, ಒಂದ್ಸಲ ಹೆಬ್ಬಳ್ಳಿಗೆ ಬಂದ ಅವ್ರು 3 ಕಾರಣ ಹೇಳ್ತಾರೆ ಬರ್ಲಿಕ್ಕಾಗಂಗಿಲ್ಲ ಅನ್ನೋ. ಮತ್ತೇನು ಬಹಳ ಬೀಸಿ ಇದ್ದೀವಿ. ಎದರ ಬೀಸಿ ಇದ್ದೀರಿ? ವಾಸನದಲ್ಲಿ. ಪ್ರಪಂಚದ ವಾಸನ ನಿಮ್ಮನ್ನು ಕಟ್ಟಿ ಹಾಕಿ. ಮಹಾರಾಜರಿಗೊಬ್ಬರು ಸನ್ಯಾಸಿಗಳ ಪರಿಚಯ ಕಾಶಿಯಲ್ಲಿ.
ಅವರು ಸನ್ಯಾಸ ತಗೊಳ್ಳುವಾಗ ತಮ್ಮ ಮಗನಿಗೆ ಪೂರ್ವಾಶ್ರಮದ ಹೆಂಡತಿ ಮಗ ಇದ್ರು, ಹೆಂಡತಿದ್ದಿಲ್ಲ, ಮಗ ಸೊಸಿ ಇದ್ರು, ಅವರಿಗೆ ಹೆಣ್ಣು ಸತ್ತಂತ ಸನ್ಯಾಸ ತಗೊಂಡ್ರು. ಮಗ ಸೊಸಿ ಇದ್ರು, ಅವ್ರೇನಂದ್ರು, ನೀವು ವರ್ಷಕ್ಕೆ ಒಮ್ಮೆಲೆ ಬಂದು ಹೋಗ್ರಿ ಮನೆಗೆ. ಆಯ್ತು, ನಾವು ವರ್ಷಕ್ಕೆ ಒಂದ್ಸಲ ಬರ್ತೀನಿ, 3 ದಿವಸ ನಿನ್ನಾಗಿ ಇರ್ತೀನಿ, ಹೋಗ್ತೀನಿ. ಅವಾಗ ಅವ್ರಿಗೆ ಗ್ವಾಲ್ಹೇರ್ದಾಗ ಇರ್ತಿದ್ರು ಅವರು, ಅವ್ರ ಮಗ ಸೊಸಿ. ಅವ್ರಿಗೆ ಗ್ವಾಲ್ಹೇರ್ಗೆ ಹೋಗ್ಬೇಕಾಗಿತ್ತು. ಮಹಾರಾಜರು ಬಹಳ ಪರಿಚಯ ಇತ್ತು. ಮಹಾರಾಜ್ ನೀವು ಬರ್ರಿ ನಮ್ಮ ಮನೆಗೆ. ಬರ್ತೀನಿ. ಮಹಾರಾಜರು ಹೋದ್ರು ಅವ್ರ ಜೊತೆ. ಮಹಾರಾಜರನ್ನೆಲ್ಲ ಹೆಂಗಿತ್ತಂದ್ರೆ ವಿಚಿತ್ರನ ಇತ್ತಲ್ಲ. ಕಾಗವಾಡದಲ್ಲಿ ಒಬ್ಬರು ಗಣೂಬುವ ರಾಮದಾಸಿ ಅಂತ ಮಹಾರಾಜರ ಶಿಷ್ಯ. ಅವರೊಂದು ರಾಮ ಮಂದಿರ ಕಟ್ಟಿಸಿದ್ರು. ಅದು ಪ್ರತಿಷ್ಠಾಪನಾಕ್ಕೆ ಮಹಾರಾಜರನ್ನು ಕರೆದು ಮಹಾರಾಜ ಹೇಳಿ ಬಂದು ಮಾಡಿಕೊಡ್ತೀನಿ, ಪ್ರತಿಷ್ಠಾಪನೆ ಮಾಡಿಕೊಡ್ತೀನಿ ಅಂದ ಕೂಡಲೇ ಇವರು ಮಂದಿರ ಕಟ್ಟಿಸಿದ್ರು. ಎಲ್ಲ ತಯಾರಿ ಆಯ್ತು, ಪ್ರತಿಷ್ಠಾಪನಾದ್ರು ತಯಾರಿ ಆಯ್ತು. ದಾರಿ ಕಾಯ್ಕೊಟ್ಟು ಒಂದು 15 ದಿವಸ, ತಿಂಗಳ ಮಹಾರಾಜ ಬಂದಿದ್ರು. ಕೊನೆಗೆ ಒಬ್ಬ ಮನುಷ್ಯನ ಕಳಿಸಿದ್ರು, ಹೋಗಿ ಕರ್ಕೊಂಬ. ಅವರಿಬ್ಬರು ಬಂದು ಗೋಂದಾವಲಿಯಾಗ ಮಹಾರಾಜನಿಗೆ ಹೋಗೋಣ ಕಾಳಜಿ ಮಾಡ್ಬಿಟ್ರೆ ಒಂದು ಆಕಾರದಿಂದ ಹೋಗೋಣ. ಅವ್ರು ಬಂದವ್ರು ಏನಾದ್ರು ಅಂದ್ರೆ ಅಲ್ಲಿ ವಾತಾವರಣದೊಳಗನ ಎಷ್ಟು ಮಗ್ನಾಗಿಬಿಟ್ರು ಅಂದ್ರೆ ಅವ್ರಿಗೆ ನೆನಪಿಲ್ಲ ಎದಕ್ಕೆ ಬರ್ತೀವಿ ಎಂದು. ಮಹಾರಾಜರ ಜಾದೂರಿ ಅದು. ಒಂದು 15-20 ದಿವಸಗಳು ಅವಾಗ ಒಂದು ತಕ್ಷಣ ಒಬ್ಬನ ತಲೆ ಹುಡುಗಿ ನಾವು ಕಾಗವಾಡಕ್ಕೆ ಕರ್ಕೊಂಡು ಹೋಗಿ ಬಂದು ಮಹಾರಾಜ ಕಾಗವಾಡಕ್ಕೆ ಹೋಗೋಣ ನಾಳೆ ನೋಡೋಣ. ಇತ್ತ ಕಡೆಗೆ ಏನಾಯ್ತು ಅಂದ್ರೆ ದಾರಿ ಕಾಯ್ದು 3 ತಿಂಗಳಾಯ್ತು, ಬರಲೇ ಇಲ್ಲ. ಗಣಪು ಅವ್ರು ಏನ್ ಮಾಡಿದ್ರು, ಕೊನೆಗೆ ಒಂದು ನಿರ್ಧಾರ ಮಾಡಿದ್ರು. ಇವತ್ತಿನಿಂದ 3ನೇ ದಿವಸ ಸಂಜೆ ತನಕ ಮಹಾರಾಜರು ಬರಲಿಲ್ಲ ಅಂದ್ರೆ ವಿಷ ಕೊಡ್ತು. ಒಂದು ದಿವಸ ಮಹಾರಾಜರು ಅಲ್ಲೇನು ಗೋಂದಾವಲಿಯಿಂದ ಅಳಿಗಾಡಿಲ್ಲ. ಮರುದಿವಸ ಮಹಾರಾಜರು ಕೋರೆಗಾಂವ್ ಬಂದ್ರು. ಎಲ್ಲರೂ ಕೋರೆಗಾಂವ್ನ ಟ್ರೈನ್ ಹಿಡ್ಕೊಂಡು ಮಿರಜಕ್ಕೆ ಬಂದು ಸ್ಟೇಷನ್ ಮ್ಯಾಲ ಕೂತು ಜೊತೆಗೊಂದು 50-60 ಮಂದಿ. ಅವತ್ತಿವತ್ತು ಅವ್ರು 3ನೇ ದಿವಸ ವಿಷ ಎಲ್ಲ ತಯಾರು ಮಾಡಿ ಇಟ್ಕೊಂಡಿದ್ರು. ಎಂಥ ಪರಿಸ್ಥಿತಿ ನೋಡ್ರಿ. ಮಿರರ್ ಸ್ಟೇಷನ್ ಮ್ಯಾಲ ಬಂದು ಕೂತನೂ ಸಹಿತ ಮಹಾರಾಜರು ಗಡಬಡಿ ಮಾಡಿ ಅವಸರ ಮಾಡಿ ಕಾಗವಾಡ ಕಡೆ ಟಿಕೆಟ್ ತೆಗಿಸ್ರಿ. ಯಾವ ಗಾಡಿ ಮೊದಲು ಬರ್ತಾ ಟಿಕೆಟ್ ತೆಗಿಸಿ ಹೇಳೋ ಪದ್ಧತಿ ಏನ್ರಿ. ನಾವು ಇಲ್ಲಿಂದ ತನಕ ರಿಸರ್ವೇಷನ್ ಮಾಡಿಕೊಂಡು ಪುಸ್ತಕತೆ ಇರಲಿ. ಅಷ್ಟೊತ್ತಿಗೆ ಗಣೂಭವಾನ ಸುದೈವದಿಂದ ಏನಾಯ್ತು ಅಂದ್ರೆ ಇದ್ರ ಕಡೆಗೆ ಹೋಗುದು, ಶೇಡ್ಬಾಳ ಕಡೆಗೆ ಹೋಗುವ ಗಾಡಿ ಬಂದು ಕಾಗವಾಡ ಕಡೆಗೆ. ಹೊಂಟ್ರು. ಶೇಡ್ಬಾಳ ಸ್ಟೇಷನ್ಗೆ ಇಳಿದ್ರು. ಸಂಜೆಗೆ 4 ಹೊಡೆದಿದ್ರು. ಗಣುಭವ ಸೂರ್ಯಾಸ್ತಕ್ಕೆ ವಿಷ ಕುಡಿಯೋದು ಅಂತ 100 ಮಂದಿನ ಕರ್ಕೊಂಡು ಶೇಡ್ಬಾಳ ಸ್ಟೇಷನ್ ಆಗಿರೋದು. ಒಬ್ಬರು ಕರೆದು ಇಲ್ಲಿ ಓಡ್ಕೋತ ಹೋಗು ಕಾಗವಾಡಕ್ಕೆ. ಓಡ್ಕೋತ ಹೋಗಿ ಆ ಗಣುಭವನ ಮನೆ ಮುಂದೆ ನಿಂತು ಮಹಾರಾಜರು ಬಂದ್ರು ಅಂತ ಹೋದರು. ಇತ್ಲ ಗಣುಭವ ಅವರು ವಿಷದ ಬಟ್ಲ ಮುಂದೆ ಇಟ್ಕೊಂಡು ಪ್ರಾರ್ಥನಾ ಮಾಡ್ಯಾರ. ಒಂದು ಮಹಾರಾಜ ಒಂದು ಆಸ್ತಿ ಮಾಡಿದ್ರು. ವಿಷದ ಬಟ್ಲ ಕೈಯಾಗಿ ಹಿಡ್ಕೊಂಡಾರ. ಇನ್ನೇನು ಹಿಂಗೆ ತಗೊಂಡು ಬಾಯಿಗೆ ಹಚ್ಚಬೇಕು. ಅಷ್ಟೊತ್ತಿಗೆ ಮಹಾರಾಜರು ಬಂದ್ರು ಅಂತ ಅದನ್ನ ಕೇಳಿಸಿದ್ರು ಕೂಡಲೇ ಅವ್ರ ಒಳಗೆ ಬಂದಿದ್ದಾರೆ. ಹಿಂಗ್ ವಿಚಿತ್ರ ಅವ್ರದೆಲ್ಲ. ನಮಗತ್ತೆ ತಿಂಗಳಕ್ಕಿಂತ ಮುಂಚೆ ರಿಸರ್ವೇಷನ್ ಮಾಡಿಸಿ
ಧಡಪಡಿಸಿ ಹೋಗಿ ಧಡಪಡಿಸಿ ತಂದು ಸೌಡೆ ಇಲ್ಲ ನಮಗೆ. ಅವರು ಸನ್ಯಾಸಿಗಳ ಮಹಾರಾಜ ವಾಲ್ಯರ್ಪುರ್ನಲ್ಲಿ ಹಿಂಗ ಅನ್ನೋ ತಯಾರಿ ಇದ್ದವ್ರಿಗೆ ಸೌಡದ ವಾಸನ ಇಲ್ಲ ಅಂತ ತಿಳ್ಕೋಬೇಕು. ತಯಾರಿದೆ ಹೋಗ್ತಿದ್ದಾರೆ. ನಾವು ನಟರಂದ್ರೆ ನಡೆಯೋದು ಇದು ಹೋಗಲಿ. ಈಗ ಮುಂಬೈದಂಥಲ್ಲೇ ಪುಣೆ ಮುಂಬೈದಂಥ ಇದು ಅಲ್ಲಿ ಒಂದು ದಿವಸ ಒಬ್ಬರು ಜ್ಞಾನೇಶ್ವರ ಮಹಾರಾಜರ ಪರಮ ಭಕ್ತರು ವಾರ್ಕರಿ ಸಂಪ್ರದಾಯದವರು ಅವ್ರು ಒಂದು ದಿವಸ ಮುಂಜಾನೆ ಇನ್ನೇನು ತಯಾರಿ ಮಾಡ್ಕೊಂಡು ಇನ್ನು ಆಫೀಸ್ಗೆ ಹೋಗಿ ಕಂಡುಬಿಟ್ರೆ ಅವ್ರ ಮನ್ಯಾಗ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು, ನಿವೃತ್ತಿ ಜ್ಞಾನದೇವ್, ಸೋಪಾನ್, ಮುಕ್ತಾಬಾಯಿ 4 ಮಂದಿ ಬಂದ್ರು. ಗಾಬರಾದವರು, ಅಯ್ಯೋ ಎಂಥ ಭಾಗ್ಯ ಇವತ್ತು ನಂದು. ಒಳ್ಳೆ ಆಳದಲ್ಲೇ ಸ್ವಾಗತ ಮಾಡಿದ್ರು. ಯಾ 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 ತಿಳ್ಕೊಂಡು पुण्यामध्ये एकांचे घरी एकदम ज्ञानेश्वर महाराज, निवृत्ती, सोपान, मुक्ताबाई आले. त्यांना खूप म्हणजे इतकं विलक्षण हे झाले. ते वारकरीच होते. ಆಫೀಸ್ ಒಂದು ಹೋಗ್ಬೇಕಾಗಿತ್ತು, ಎಲ್ಲ ತಯಾರಿ ಆಗಿದಂತಾರೆ. ಇವ್ರು ಬಂದ್ಬಿಟ್ಟು ಸಾಹೇಬು ಫೋನ್ ಮಾಡಿ ಅವನಿಗೆ ರಿಕ್ವೆಸ್ಟ್ ಮಾಡಿ, ಸರ್ साहेबाला फोन करून कसं तरी 4 दिवसाचा ऑफिस रजा घेतली. ಸಾಕಷ್ಟು ಇವರು ಜ್ಞಾನೇಶ್ವರ ಮಹಾರಾಜರಿಗೆ आदरातिथ्य ಮಾಡಿದ್ರು. ज्ञानेश्वर महाराजांना आदरातिथ्य केले. सगळ्यांना खूप छान अंघोळ वगैरे झाली, जेवण झाले, सगळे झाले. संध्याकाळी ज्ञानेश्वर महाराज काय म्हणाले, मला एक 15-20 दिवस वेळ होती म्हणून आलेलो आहे आणि मला वाटतं की तुमच्या घरी जाऊ आला. ಹದಿನೈದು ಸಮಯ ಇತ್ತು. ಹಿಂಗಾಗಿ ಆರಾಮ್ ಹಂಗಾರೆ पुणे इथे समीपದ आळंदी काय लांब नाहीये. आमचा परम भक्त आहे, त्याच्या घरी जाऊन आम्ही 15 दिवस मुक्काम करतो. वेळातील गंड ಹೆಂಡತಿ ಏನ್ ಮಾಡ್ಬೇಕೀಗ? ते स्वयंपाकघरात घेऊन नवरा बायको एक मिनिट आता काय करायचं, ते कसं करायचं. दोघे नोकरीवर जाणार. ಅದ ಏನು ತಯಾರಿ ನಮ್ದು. ಪ್ರಸಂಗ ಬಂದ ನೌಕರಿ ಬಿಟ್ಬಿಡ್ತೀನಿ ತೋಟಿ, ನೀವು ಬಂದಿರಿ, ನಿಮ್ದೆ नोकरी आहे ಮುಂದೆ. असो मला माझं भाग्य आहे. आपण 15 दिवस म्हणता, महिनाभर वेळ पडले तर मी नोकरी सोडून देईन. आपल्यासारखी साक्षात परमात्मा घरी आलेले असताना माझं ते पुत्र नोकरी घेऊन मला काय करायचं, फेकून देईल तिकडे. तयारी आहे आमची, वेळ नाही आम्हाला. ज्ञानेश्वर महाराज काय पांडुरंग आले तरी मनी पांडुरंग बंधू आहे. वेळ नाही, वेळ नाही, ಬಿಜಿ. ಇನ್ನು ಕೆಲವರು ಏನಂತಾರಂದ್ರೆ महाराज कचकोंडाक बरं, महाराज बोलावून घेईल तेव्हा येऊ. अरे बापरे, म्हणजे फार इंटरनल कनेक्शन आहे. ಇಂಟರ್ನಲ್ ಕನೆಕ್ಷನ್ ಇಬ್ಬರಿಗೂ ಮಹಾರಾಜರಿಗೆ ಹೋಗಿ ಮಹಾರಾಜರಿಗೆ ಫೋನ್ ಮಾಡ್ಬೇಕ, ಟೆಲಿಗ್ರಾಮ್ ಕಳಿಸ್ಬೇಕ, ಪತ್ರ ಬರಿಬೇಕ, ಯಾರ ಕೈಂದ್ರೆ ಹೇಗೆ ಕಳಿಸ್ಬೇಕ, ಬರ್ರಿಪ್ಪ ನಿಮ್ಮ ಸಲುವಾಗಿ ಕಾಯ್ತಿರ್ತೀವಿ, ನನಗೆ ಊಟ ರುಚಿ ಅಂತ ಬರ್ತೀವಿ. ಮಹಾರಾಜ ಕಳ್ಸಿಲ್ಲ ಬರ್ ನೋಡಿ. ಇವರೆಲ್ಲ ಮಹಾರಾಜರು ಮಾಡಿದಾಗ ಆಗ್ತಂದ್ರೆ ಹಂಗಾಗ್ತಿತ್ತಂದ್ರೆ ಇದು ಕಬೂಲು. ಪ್ರಪಂಚದೊಳಗೆ ಎಲ್ಲ ಸುಖದಕ್ಕೆ ಅವ್ರ ಇಚ್ಛಾಕ್ಕನುಸಾರವಾಗಿ ಆಗ್ತಾವನ್ನು ಭಾವನಾ ಇದ್ದಿದ್ರೆ ಇದು ಕಬೂಲು. ಮಹಾರಾಜ ನೌಕರಿ ಇಡ್ರಿ ಕರ್ಕೊಂಡ್ರೆ ಬಿಟ್ಟರು ಬಿಡ್ಲಿ ಒಂದು ತಂದಿ ಅಂತೀವಿ.
ಇನ್ನೊಬ್ರು ಕೆಲವರು ಹೇಳ್ತಾರೆ ಇಲ್ರಿ ಅಷ್ಟಾಗ ಅಲ್ಲಿ ಹುಬ್ಬಳ್ಳಿಗೆ ನಾವು ಬರ್ಲಿಕ್ಕೆ ಹತ್ತೀವ್ರೆ ನನ್ನ ಹೆಂಡತಿ ಅಣ್ಣನ ಮೊಮ್ಮಗಂದು ಮದುವೆ ಅದರಿ ಅಲ್ಲಿ ಬಂದಾಗ ಹೆಬ್ಬಳ್ಳಿ ಬಂದು ಆನ್ ದಿ ವೇ ನಮ್ಗೆ ಯಾಕೆ ಇದು ಆಗವಲ್ತು ಅಂದ್ರೆ ನಮ್ಗೆ ಎದ್ರೊಳಗಿಂದ ಸಮಾಧಾನ ಆಗ್ತದೆ ಅನ್ನೋದ್ರ ಕಲ್ಪನಾ ಇದೆ. ಸಮಾಧಾನಕ್ಕಾಗಿ ನಾವು ಎತ್ತರಾಗಿ ಲಕ್ಷ್ಯ ಕೊಡಬೇಕು ಅನ್ನೋ ಕಲ್ಪನಾ ಇದೆ. ಮೋಕ್ಷ ಅಂದ್ರೆ ಏನು ಅಂದ್ರೆ ಬಿಡುಗಡೆ. ಇದಕ್ಕೆ 4 ಸಾಧನೆ ಇದೆ ಶಾಸ್ತ್ರ. ಮೊದಲೇದ್ದೇನು ಅಂದ್ರೆ ಯಾವತ್ ಜೀವಂ ಅವ್ರು ಮಹಾರಾಜ ಗ್ವಾಲ್ಯರ್ ಬಂದ್ರು, ಅವ್ರ ಜೊತೆಗೆ ವ್ಯಾಲ್ಯೂಯೇಷನ್ ಹೇಳ್ತಾರೆ. 3 ದಿವಸ ಇದ್ದು 4ನೇ ದಿವಸ ಮುಂಜಾನೆ ಹೊಂಟರು. ಸ್ವಾಮಿನೂ ಹೊಂಟರು, ಮಹಾರಾಜರು ಹೊಂಟರು. ಮಹಾರಾಜರು ಹೊಸರಾದಾಟ ಹೊರಗಿದ್ರು. ಆ ಸ್ವಾಮಿಗಳು ಒಂದು ಹೆಜ್ಜೆ ಹೊರಗಿಟ್ಟಾರ, ಒಂದು ಹೆಜ್ಜೆ ಒಳಗದ, ಇನ್ನೂ ಒಂದು ಕಾಲು. ಅವಾಗ ಅವ್ರ ಸಸಿ ಓಡ್ಕೊತ ಬಂದು ಹೇಳಿದ್ರು, ಇವರು ಫಿಟ್ಸ್ ಬಂದು ಬಿದ್ದಾರ ಅಂತ ಹೇಳಿ. ಅಂದ್ರೆ ಸ್ವಾಮಿಗಳು ಪೂರ್ವಾಶ್ರಮದ ಮಗ ಅಂದವ್ರ ಈ ಹೊರಗಿನ ಕಾಲು ಒಳಗೆ ತಕ್ಕೊಳಕ್ ಹೋಗಿದ್ರು. ತಕ್ಕೊಳಕ್ ಹತ್ತಿದ್ರು. ಅಷ್ಟೊತ್ತಿ ಮಹಾರಾಜರು ನಾ ಬೇಕಿದ್ರ ಹೊರಗೆ ಬರ, ಮಗ ಬೇಕಿದ್ರು ಒಳಗೆ. ನಮ್ಮನ್ನು ಕೇಳಿದ್ರೆ ಹಿಂಗೆ ಅಕಸ್ಮಾತ್ ಮಹಾರಾಜರು ನಾ ಬೇಕಿದ್ರ ಇಲ್ಲೇ ಇರಲಿ, ಪ್ರಪಂಚ ಬೇಕಿದ್ರ ಮನೆಗೆ ಹೋಗ್ರಿ. ಏನು ಉತ್ತರ ಮತ್ತೆ ಬರ್ತೀವಿ ತೋಡ್ರಿ ಮಹಾರಾಜ, ಗಾಬರಿ ಮಾಡಿಬಿಡ್ತೀರಿ. ದುಃಖ ನಿವೃತ್ತಿ, ವಾಸನಾ ನಿವೃತ್ತಿ. ಮೊದಲೇದ್ದೇನು ಅಂದ್ರೆ ಇದಕ್ಕೇನ್ ಮಾಡ್ಬೇಕಂಗಾರ ಯಾವತ್ ಜೀವಂ ಪ್ರಣವೋಪಾಸನೆ ಮಾಡಿ, ಅದು ಸನ್ಯಾಸಿಗಳು ಹೇಳಿದ್ದಾರೆ. ಅಥವಾ ಆವರ್ತಯತ್ ರೌದ್ರಿಯಂ ಯಜುರ್ವೇದ್ಯಂ, ಯಜುರ್ವೇದದಲ್ಲಿ ಹೇಳ್ತಕ್ಕಂಥ ರುದ್ರದ ಆವರ್ತನೆ ಮಾಡಿ. ಅದೆಲ್ಲರಿಗೂ ಬರುವುದಿಲ್ಲ. ಇದು ಆಗದೆ ಇದ್ರೆ ವಾರಣಸ್ಯಾನ್ವಿದಧ್ಯ, ಕಾಶಿ ಒಳಗೆ ಹೋಗಿ ವಾಸ ಮಾಡಬೇಕು. ಅದರೇ ಎಲ್ಲರಿಗ ಕಾಶ್ಯಾಂ ಮರಣಾನ್ ಮೋಕ್ಷ ಅಂತ. ಕಾಶಿ ಒಳಗೆ ಸಾಕು ಬರೇ ಇದ್ದು ಸಾಕ್ರೆ ಸಾಕ್ರಿ ಮೋಕ್ಷ. ನಮಗೂ ನಾವೊಂದ್ಸಲ ಕಾಶಿಗೆ ಹೋದಾಗ ಸ್ವಾಮೀಜಿಯವ್ರು ಹೇಳಿದ್ರು, ಇಲ್ಲಿ ಸಾಯೋರೆಲ್ಲರೂ ಬಲಗಿವಿ ಮ್ಯಾಲ್ ಮಾಡೇ ಸಾಯ್ತಾರೆ. काशीमध्ये मरणारे सगळे उजवा कान वर करूनच मरतात. त्या कानामध्ये विश्वनाथ तारक मंत्र उपदेश देऊन त्यांना मोक्षाला पाठवतात. ಇದು ಆಗದೆ ಇದ್ರೆ ಏನ್ ಮಾಡೋದು? ಹಿತ್ವ ಲಜ್ಜಾಂ ಕಲಿಮಲ ಕುಲ ಛೇದನ ನೀರಯತ್ವ ವಿಷ್ಣು ನಾಮ ನೆನಿಶಮಥವ ಮುಕ್ತಿರೇಶ ಚತುರ್ಥ. ಹಿತ್ವ ಲಜ್ಜಾಂ ನಾಚಿಕೆ ಬಿಟ್ಟು, ಸಂಕೋಚ ಬಿಟ್ಟು, ಅಭಿಮಾನ ಬಿಟ್ಟು, ಕಲಿಯುಗದ ಸಮಸ್ತ ದೋಷಗಳನ್ನು ನಾಶ ಮಾಡತಕ್ಕಂಥ ಭಗವಂತನ ನಾಮಸ್ಮರಣೆ ಮಾಡಿ ವಿಷ್ಣು ನಾಮ ನೆನಿಶಮಥವ ಮುಕ್ತಿರೇಶ ಚತುರ್ಥ. ಬೋಲೋ ರಾಜ ರಾಮ ರಾಮ್, ಬೋಲೋ ರಾಜ ರಾಮ ರಾಮ್, ಬೋಲೋ ಸೀತಾ 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 ರಾಮ ರಾಮ್. हे मराठीमध्ये वगैरे सांगावं लागत नाही नवीन. बोलो राजा राम राम, बोलो सीता राम राम, बोलो राजा राम राम, बोलो सीता राम राम. जानकी जीवन स्मरण राम. ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿಯನ್ನ ಪುನಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಹಳ ದೊಡ್ಡ ಶ್ರೇಯಸ್ಸು ಯಾರಿಗೆ ಬರ್ತದಂದ್ರೆ ಶಂಕರಾಚಾರ್ಯ. ಒಂದು ವೇಳೆ ಆ ಸಮಯದಲ್ಲಿ 8ನೇ 9ನೇ ಶತಮಾನದಲ್ಲಿ ಶಂಕರಾಚಾರ್ಯ ಅವತಾರ ಆಗಿದ್ದಿಲ್ಲ ಅಂದ್ರೆ
ಬುದ್ಧಂ ಶರಣಂ ಗಚ್ಛಾಮಿ. ನಾವೆಲ್ಲರೂ ಏನಾಗ್ತಿದ್ವು ಹೇಳಿದ್ರು. ಇಂಥ ನಮ್ಮ ಒಂದು ಭಾರತೀಯ ಒಂದು ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆ ಅದ, ಅದು ನಷ್ಟ ಭ್ರಷ್ಟ ಆಗಿ ಹೋಗ್ತದೆ. ಭಗವಂತನ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅಧರ್ಮ ತಲೆ ಎತ್ತದನೋ ಆವಾಗ ನಾವು ಆ ಸಮಯ ಪರಿಸ್ಥಿತಿಯ ಅನುಸಾರವಾಗಿ ಆ ಅಧರ್ಮವನ್ನ ಕೆಳಗೆ ಹಾಕಿ ಧರ್ಮವನ್ನು ಅದರ ಮ್ಯಾಲೆ ಇದು ಮಾಡ್ತಕ್ಕಂಥ ಒಂದು ಧರ್ಮದ ಪ್ರಭಾವ ಹೆಚ್ಚು ಮಾಡ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾನೇನ್ ಮಾಡ್ತೀನಿ, ಅವತಾರ ಮಾಡಿದೆ. ಶಿವಸ್ವರೂಪರಾಗಿರ್ತಕ್ಕಂಥ ಅವರು ಮೊನ್ನೆ ಕಥೆ ಹೇಳಿದೆ. ಅರ್ಥಾತ್ ಏನು ಅಂದ್ರೆ ಶಿವಗುರು ಮತ್ತು ಆರ್ಯಾಂಬ ಅನ್ನುವಂಥ ದಂಪತಿಗಳ ಉದರದಿಂದ ಕಾಲಟಿ ಅನ್ನುವಂಥ ಗ್ರಾಮದಲ್ಲಿ ಜನ್ಮ ತಾಳಿ ಮಾತಾಡಲಿಕ್ಕೆ ಬರುವುದರ ಜೊತೆಗೇನೆ ಅವರು ಸಂಸ್ಕೃತ ವೇದಾಂತಗಳನ್ನು ಅಧ್ಯಯನ ಮಾಡಿದ್ರು. 8 ವರ್ಷದವರಿದ್ದಾಗ ಮೊಸಳೆ ನಿಮಿತ್ತ ಮಾಡಿಕೊಂಡು ತಾಯಿಯ ಒಂದು ಅಪ್ಪಣೆ ಪಡೆದು ಸನ್ಯಾಸ. ಅವರ ತಂದೆ ತಾಯಿ ಭಗವಂತನನ್ನು ಕುರಿತು ತಪಶ್ಚರ್ಯ ಮಾಡಿದಾಗ ಭಗವಂತ ಅವ್ರಿಗೆ ಏನಂದ ಅಂದ್ರೆ, ನಿಮಗೆ ಸರ್ವಜ್ಞನಾಗಿರೋ ಅಲ್ಪಾಯು ಮಗ ಬೇಕೋ 8 ವರ್ಷದವನು, ಅಥವಾ ಅಜ್ಞಾನಿಯಾಗಿರ್ತಕ್ಕಂಥ 100 ವರ್ಷದ ಮಗ ಬೇಕು ಅಂದಾಗ ಸರ್ವಜ್ಞ ಆಗಲ್ಲ. ಎಷ್ಟು ಆಯುಷ್ಯದ ಇಟ್ಕೊಳ್ತಕ್ಕಂಥ ಸರ್ವಜ್ಞ ಮಗ 8 ವರ್ಷ ಆಯುಷ್ಯ ಮುಗಿದಿತ್ತು. ಆದರೆ ಸನ್ಯಾಸ ತಗೊಳ್ಳೋದ್ರಿಂದ ಮತ್ತೆ 8 ವರ್ಷ ಇರ್ತದೆ. ನಮ್ಮ ಅಲ್ಲಿ ಹೇಳಿದ್ದೆ, ಮಹಾರಾಜರು ಹೇಳಿ, ದುರ್ಮರಣದಿಂದ ಬಿಡುಗಡೆ ಆಗಬೇಕಾದ್ರೆ 3 ಉಪಾಯ. ಯಾರು ಅಗದಿ ದುರ್ಮರಣಕ್ಕೀಡಾಗಿ ಸತ್ತಿರ್ತಾರೋ ಅವ್ರನ್ನ ಯಾರು ಒಂದು ಸಣ್ಣ ಕೂಸಿನ ನಿವಾರಿಸಿ ಇದನ್ನ ಮಾಡಿದ್ರೆ ಆ ಕೂಸು ಸಾಯ್ತದೆ, ಇವ್ರು ಬದುಕ್ತಾರೆ. ಇನ್ಯಾರು ಮಾಡಲಿಕ್ಕೆ ಹೋಗುದಿಲ್ಲ. ಇನ್ನು ಎರಡನೇದ್ದೇನಂದ್ರೆ ಅವ್ರ ಸಲುವಾಗಿ ಯಾರಾದ್ರೂ ಒಬ್ಬರು ಮನಃಪೂರ್ವಕವಾಗಿ ಸಾಯ್ಲಿಕ್ಕೆ ತಯಾರಾಗಬೇಕು. ಇವತ್ತಿನ ತನಕ ಜಗತ್ತಿನಾಗ ಅದು ಇತಿಹಾಸದಾಗ ಯಾರು ಹೆಸರು ಗಂಡ ಹೆಂಡತಿ ಅಗ್ದಿ ಪ್ರೇಮರು ಇಬ್ಬರು ಅನ್ಯೋನ್ಯವಾಗಿ. ಗಂಡ ತೀರ್ಕೊಂಡ, ಹೆಂಡತಿ ಎದಿ ಬೇಡ ತಲೆ ಅಪ್ಪಳಿಸಿ ಅಳ್ಲಿಕ್ಕೆ ಮುಂದೇನ್ ಮಾಡಿದ ನಾನು ಹಂಗೇನು ಸ್ವಾಭಾವಿಕದಲ್ಲಿ ಮತ್ತು ಅಷ್ಟು ಪ್ರೇಮ ಡೀಪ್ ರೂಟೆಡ್ ಆಗಿ ಅದು ಕಿತ್ತಬೇಕಲ್ಲ ಒಳಗಿನ. ಅಷ್ಟೊತ್ತಿಗೆ ಮತ್ತೆಲ್ಲ ಅದು ಬಂದ್ರು, ಕರ್ಕೊಂಡು ಹೋಗಬೇಕು. ಯಾರೂ ಸಂಗಡ ಬಾಹೋರಿಲ್ಲ, ನಾರಾಯಣನ ನಾಮ ನಿಜ ಬಾಹೋದಲ್ಲದೆ ಯಾರೂ ಸಂಗಡ, ಯಾರೂ ಜೊತೆಗೆ ಬರಲ್ಲ. ಕೊನೆಗೆ ವೈಲಿಕ್ಕೆ ಹತ್ತು ಕೂಡಲೇ ತನ್ನ ಮಗನ ಬೈಲಿ ಅವ್ರ ಕೈಯಾಗ ಉಂಗುರ ತಕೊಂಬ. ಅದು ಖರೇ ಅಸಲ ಉಂಗುರ ಸುಟ್ಲಿಲ್ಲ. ಈ ದೇಹದ ಪರಿಸ್ಥಿತಿ ಹಳೆದಾರ ಇತ್ತು. ಒಬ್ಬ ದೊಡ್ಡ ಮನುಷ್ಯ ಸತ್ತಿದ್ದ. ಒಂದು ದೊಡ್ಡ ಮನಿ, ಒಂದು ದೊಡ್ಡ ದೇವಸ್ಥಾನದ ಎದುರಿಗೆ ದೊಡ್ಡ ಮನಿ. ಅಕಸ್ಮಾತ್ ಜನರು ಬಹಳ ಗದ್ದಲಿತ್ತು, ದೇವಸ್ಥಾನದಾಗ ರಶ್ ಇತ್ತು, ಇದು ಇತ್ತು ಅಂದ್ರೆ ಆ ಮನ್ಯಾಗ ಹೋಗಿ ಸ್ವಲ್ಪ ಚಪ್ಪಲ್ ಇಡ್ತೀವಿ. ನಮಗೇನ್ರಿ ಪಾಪ ಅವ್ರ ಜನರು ಚಪ್ಪಲು ತುಟ್ಟಿ ಇರ್ತಾವ, ಏನ್ರಿಪ್ಪ. ಒಬ್ಬ ದೊಡ್ಡ ಮನುಷ್ಯ ಸತ್ತಿದ್ದ. ಊರಾಗೆಲ್ಲ ಅತಿ ಪ್ರತಿಷ್ಠಿತ ಮತ್ತು ಉತ್ತಮ ಮನುಷ್ಯ, ದಾನ ಧರ್ಮ ಅದು ಇದು ಪುಣ್ಯ ಕರ್ಮ ಮಾಡವ. ತಗೊಂಡು ಹೊಂಟಿದ್ರು, ಧೋ 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 ಮಳೆ ಬಂದು. ಮಳೆ ಬರೋದಕ್ಕೆಲ್ಲ ದೊಡ್ಡ ಮನೆ ಮುಂದೆ ಬರ್ಲಿಕ್ಕೆ ಹಚ್ತಿದ್ರು. ಒಮ್ಮೆಲೆ ಅವ್ರಿಗೆ ಏನು ಅನಿಸ್ತು, ಎಲ್ಲರೂ ಕಲಿಸ್ಕೊಂಡು ತಾಪ್ತಾ ಇರ್ತೀವಿ, ಅದಕ್ಕಿಂತ ಮುಖ್ಯವಾಗಿ ಇವನು ಈ ದೊಡ್ಡ ಮನುಷ್ಯ ಸಪ್ತಮ ಸಾಯಿ ಕೊಯ್ಲಿಕ್ಕೆ ಹಚ್ಚಾರ.
ಅದಕ್ಕೊಂದು 5 ನಿಮಿಷ ಏನದ ಒಳಗಿಟ್ಟು ಆಮೇಲೆ ತಗೊಂಡು ಹೋಗ್ರಾತು. ಒಳಗೆ ತಗೊಂಡು ಹೊಂಟ್ರ ಯಜಮಾನು ಏನ್ ತರಲಿಕ್ಕೆ ಒಳಗೆ ಇಲ್ರಿ ಇವರು ದೊಡ್ಡ ಮನುಷ್ಯ ರೀ, ಬಹಳ ದೇವರಂಥ ಮನುಷ್ಯ ರೀ ಇವನು ಸತ್ತಾನ ಹೋದು ಮಳೆ ಬರ್ಲಿಕ್ಕಂತದ. ಅದಕ್ಕೊಂದು 5 ನಿಮಿಷ ಒಳಗಿಟ್ಟು ಏನ್ರಿ ಏನ್ ತಿಳಿದಿಲ್ಲ ಅಲ್ರಿ ಆ ಹೆಣ ಅದು ಅದನ್ಯಾಕೆ ತುಂಬಲಿಕ್ಕಂತೀರಿ ಒಳಗೆ. ನೋಡ್ರಿ ಒಳಗೆ ಪರಮಾತ್ಮ ಇದ್ದಾನ ಅನ್ನೋ ತನಕ ಅಷ್ಟ ಚಂದ ರೀ. ಆಮೇಲೆ ಆ ಬಾಡಿ ತಗೊಳ್ರಿ, ಬಾಡಿ ಇಳಿಸ್ರಿ ಅಂತಾರೆ. ಸತ್ತು ಕೂಡ್ಲೆ ಅವ್ನು ನಾರಾಯಣ ಗೋವಿಂದ ವಿಠಲ ಅನ್ನಂಗಿಲ್ಲ ಅವನಿಗೆ. ಆ ಬಾಡಿ ಮುಂದೆ ಆಮೇಲೆ ಬರೀ ಬಾಡಿನ ನಾರಾಯಣ ಹೋದ ಅದ್ರಾಗಿಂದ. ಆ ನಾರಾಯಣನ ಬಿಟ್ಟಿವಿ, ಈ ಬಾಡಿನ ಹಿಡ್ಕೊಂಡು ಕೂತೀವಿ ನಾವು. ತಿರುಗಿ ಮುರುಗಿ ಬಾಡಿನ 24 ತಾಸು ನಮ್ದು. ಇದ ಶಾಲಿಗ್ರಾಮ, ಇದ ಶಿವಲಿಂಗ, ಇದ ವೆಂಕಟೇಶ, ಇದ ಗೋವಿಂದ. ಒಳಗಿನ ಗೋವಿಂದನ ಕಡೆ ಲಕ್ಷ್ಯ ಇಲ್ಲ ನಮಗೆ. ಬೇಕಾದ ದೊಡ್ಡ ಮನುಷ್ಯ ಇದು. ಆ ಹೆಣ ಯಾರು ಒಳಗೆ ತಗೋತಾರೆ. ಚಪ್ಪಲ್ ಬಿಡ್ರಿ ತಗೋ ಅಂತ ನಮಗೇನು ಸಮಸ್ಯೆ ಇಲ್ಲ. ಅದಕ್ಕೆ ಚಪ್ಪಲ್ ಬಿಟ್ಟರು ಸಹಿತ ಒಳಗಿಡ್ರಿ. ಹೆಣ ಮೈದ ನಮ್ಮನ್ನು ನಾವ ಸಾಕ್ವಿ, ನಮ್ಮನ್ನು ತಗೊಂಡು ಹೊಂಟರು ಯಾವ ಒಳಗೆ ಕರ್ಕೋತಾನೆ. ಎಷ್ಟರೇ ಇದ್ರ ಸಲುವಾಗಿ ನಾವು ದೇಹದ ಹಿಂಗದೆ ಇರ್ಬಾರ್ದು. ಆದ್ರಿಂದ 3ನೇ ಉಪಾಯ ಏನು ಅಂದ್ರೆ, ಅರ್ಥಾತ್ ದುರ್ಮರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ 3ನೇ ಉಪಾಯ ಏನು ಅಂದ್ರೆ ಅವಂದು ಅಂತೇನಲ್ಲ ಅದನ್ನೆಲ್ಲ ದಾನ ಅಥವಾ ಸನ್ಯಾಸ. ಸನ್ಯಾಸ ತಗೊಂಡು ತಂದು ಅಂತೇನೋ ಅದನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂದ್ರೆ ದುರ್ಮರಣದಿಂದ ಉಳಿತ. ಮಹಾರಾಜ ಹೇಳಿದ್ರು ಹಂಗ. ಶಂಕರಾಚಾರ್ಯ ಹೇಳಿದ್ರು, ಅಮ್ಮ ನನ್ನ ಮೊಸರಿಗೆ ಕಾಲು ಹಿಡಿದ, ನಾನು ಸನ್ಯಾಸ ತಗೊಳ್ತೀನಿ, ಪರವಾನಗಿ ಕೊಟ್ರೆ ಒಪ್ಪಿಗೆ ಕೊಟ್ರೆ ಮೊಸರಿಗೆ ಕಾಲು ಹಿಡಿತಾರೆ. ಆಯ್ತಪ್ಪ ಹೆಂಗಾದ ಇದ್ರು ಸಾಕು. ಮತ್ತೆ 16 ವರ್ಷ ಆಯ್ತು. ಮತ್ತೆ 8 ವರ್ಷ. ಅರ್ಥಾತ್ ಏನು ಅಂದ್ರೆ 8 ವರ್ಷ ಇದ್ದದ್ದು 16 ವರ್ಷ. ನಾನು ಹೇಳಿದೆ ಗೋವಿಂದ ಭಗವತ್ಪಾದಾಚಾರ್ಯ ಕಡೆಗೆ ಬಂದರು. ಆ ಗುರು ಪರಂಪರೆ ಅಂದ್ರೆ ಗೌಡ ಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರಾಚಾರ್ಯ. ಹೆಂಗ್ ಗ್ರೀಸ್ ದೇಶದೊಳಗೂ ಸಹಿತ ಅಥೆನ್ಸ್ನಲ್ಲಿ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್ ವಿಲಕ್ಷಣ ಇದ್ದರು. ಆಮೇಲೆ ಗೋವಿಂದ ಭಗವತ್ಪಾದಾಚಾರ್ಯರು ಅವ್ರು ಏನಂದ್ರು ಅಂದ್ರೆ, ಹೋಗಿ ನೀವು ಉತ್ತರ ಅರ್ಥಾತ್ ಬದರಿಕಾಶ್ರಮದಲ್ಲಿದ್ದ ಭಾಷ್ಯ ಬರೀ. ಅಲ್ಲಿದ್ದ ಭಾಷ್ಯ ಬರು ಇನ್ನು 16 ದಿವಸ ಆಯುಷ್ಯದಷ್ಟ ಅವರು 16 ವರ್ಷ ಪೂರ್ಣ ಆಗಲಿ. ಅವಾಗ ವ್ಯಾಸರಿಗೆ ಏನು ಅನ್ನಿಸ್ತು ಅಂದ್ರೆ, ಇವ್ನಿಗೆ ಇನ್ನಷ್ಟು ಆಯುಷ್ಯ ಬೇಕು, ಮುಂದೆ ಮಾಡೋ ಕಾರ್ಯ ಬಹಳ. ಅದಕ್ಕಾಗಿ ಆಯುಷ್ಯ ಕೊಡೋಕ್ಕಿಂತಲೂ ಮುಂಚೆ ಒಂದು ಸ್ವಲ್ಪ ನಾವು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ 16 ದಿವಸ ಅವ್ರ ಜೊತೆ ವಾದ ಮಾಡಿ. ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ವೇದವ್ಯಾಸರು ಅವ್ರ ಜೊತೆ 16 ದಿವಸ ಒಬ್ಬಿಬ್ಬರ ಪೈಕಿ ಒಬ್ಬರು ಸೋಲೆ. ಆವಾಗ ಅವ್ರ ಶಿಷ್ಯರು ಪದ್ಮಪಾದಾಚಾರ್ಯರು, ಶಂಕರಾಚಾರ್ಯ ಶಿಷ್ಯರು, ಅವ್ರಿಗೆ ಆಶ್ಚರ್ಯ, ಯಾರು ಇಂಥ ಪಡಿಂದ. ಅವ್ರು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದ ಕೂಡಲೇ ವ್ಯಾಸ. ಆಮೇಲೆ ಅವರು ಗಿಳಿಯಾಗಿ ಗಿಡದ ಮೇಲೆ ಕೂತು ಹೇಳಿದ್ರು, ಶಂಕರಾಚಾರ್ಯರು ವ್ಯಾಸೋ ನಾರಾಯಣ ಸ್ವಯಂ ತಯೋರ್ ವಿವಾದೇ ಸಂಪ್ರಾಪ್ತೆ ಕಿಂಕರ ಕಿಂಕರಿ. ಶಂಕರಾಚಾರ್ಯರು ಅಂದ್ರೆ ಸಾಕ್ಷಾತ್ ಶಂಕರ, ವ್ಯಾಸರು ಅಂದ್ರೆ ಸಾಕ್ಷಾತ್ ನಾರಾಯಣ. ಇವರಿಬ್ರು ವಾದ ಮಾಡಲಿಕ್ಕಂತಾಗ ನನ್ನಂಥ ಕಿಂಕರನಿಂದ ಏನು. ಅವಾಗ ಶಂಕರಾಚಾರ್ಯ ಒಮ್ಮೆಲೆ ಸಾಕ ನಮಸ್ಕಾರ ಹಾಕಿದ್ರು. ವ್ಯಾಸರು ಹೇಳಿದ್ರು, ನಿನಗೆ ಆಯುಷ್ಯ ಮುಗಿತಪ್ಪ ಇವತ್ತಿಗೆ, ಅದನ್ನ ಇನ್ನು 16 ವರ್ಷ. ನೀನು ಈಗಾಗಲೇ ಅಗ್ನಿ ಬೇಗನೆ ಪ್ರಯಾಗಕ್ಕೆ ಹೋಗು. ಈಗಾಗಲೇ ಕುಮಾರಿನ ಭಟ್ ಅವನ ಕಥೆ ಹೇಳ್ತೀನಿ ನಾನು. ಕುಮಾರಿನ ಭಟ್ಟರು ಹೇಳಿ, ಕುಮಾರಿನ ಭಟ್ರು ತುಷಾಗ್ನಿ ಮೇಲೆ ಕೂತಾರ. ಅಂದ್ರೆ ಈ ಭಕ್ತದ ಕೊಳಲು ರಾಶಿಗಟ್ಟಲೆ ಹಾಕಿ ಅದನ್ನು ಹೊತ್ತಿಸಿ ಅದರ ಮೇಲೆ ಪ್ರಾಯಶ್ಚಿತ್ತು ಹೊಳಿತು. ಯಾವ ಬೌದ್ಧರಿಂದ ಅವರು ಕಲ್ತರು ಅದೇ ಬೌದ್ಧನ ಅವರು ಸೋಲಿಸಿದ್ರು. ಅವ್ರ ರಾಜಾಶ್ರಯ ಎಲ್ಲ ಕಿತ್ತು
ತೆಗೆದುಬಿಟ್ರು. ಅವಾಗ ಕುಮಾರ ಭಟ್ರು ಅವ್ರ ಭಾಷೆ ನೋಡಿ ಸಂತೋಷ ಆತ. ಅವರಂದ್ರು, ನೀನು ಇನ್ನು ಒಂದು ಕಡೆಗೆ ಹೋಗ್ಬೇಕು. ಎಲ್ಲಿಗೆ ಅಂದ್ರೆ ಮಾಹಿಷ್ಮತಿ ನಗರ. ಮಹೇಶ್ವರ ಅಂತ ಅದಕ್ಕೆ ಮಾಹಿಷ್ಮತಿ ನಗರ ಅಂತ. ಅಲ್ಲಿ ಹೋಗು. ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವನ ಅವತಾರ ಆಗಿರ್ತಕ್ಕಂಥ ಮಂಡನ ಮಿಶ್ರರನ್ನು ಸರಸ್ವತಿ ಅವತಾರ ಆಗಿರ್ತಕ್ಕಂಥ ಉಭಯ ಭಾರತಿ ಇಬ್ಬರು ಅಲ್ಲಿ ಗಂಡ ಹೆಂಡತಿ ಇದ್ದಾರೆ. ನೀನು ಅವ್ರ ಜೊತೆಗೆ ವಾದ ಮಾಡು. ಅವಾಗ ನಿನಗೆ ಸರ್ವಜ್ಞ ಪೀಠ ಅನ್ನುವಂಥದ್ದು ಪ್ರಾಪ್ತ ಆಯಿತು. ಆಯ್ತು ಅಂತ ಹೋದ್ರು, ಅವ್ರ ಜೊತೆ ವಾದ ಮಾಡಲಿಕ್ಕಂತೂ ಹಂಗ ನೋಡಿ ಕಂಪೈಲ್ ನಿರ್ಣಾಯಕರೇ. ಅವಾಗ ಅವರು ಉಭಯ ಭಾರತಿನ ನಿರ್ಣಾಯಕ. ಶಂಕರಾಚಾರ್ಯರು ಮಂಡನ ಮಿಶ್ರರು ವಾದ ಮಾಡುವಾಗ ಉಭಯ ಭಾರತಿ ನಿರ್ಣಾಯಕ ಆಯ್ತು. ಆದ್ರೆ ಏನಾಯ್ತು ಅಂದ್ರೆ ಗೃಹಸ್ಥರು ಮನೆಗೆ ಅತಿಥಿ ಅಭ್ಯಾಗತರು ಬರ್ತಾರೆ. ಅವ್ರು ಆದ್ರೂ ಆತಿಥ್ಯ ಆಗಂಗಿಲ್ಲ. ನಾ ಇಲ್ಲಿ ಕೂತು ಬಿಟ್ರೆ ಇವ್ರು ವಾದ ಕೇಳ್ಕೋತ ಕೂತ್ರೆ ಅವಾಗ ಏನ್ ಮಾಡಿದ್ರು ಅಂದ್ರೆ ಎರಡು ಮಾಲೆಗಳನ್ನ ಅವನು ಮಂತ್ರಿಸಿ ಸಿದ್ಧಗೊಳಿಸಿ ಇಬ್ಬರು ಕೊಳ್ಳಾಗ ಹಾಕಿ, ಯಾರು ಸೋಲ್ತಿರೋ ಅವ್ರು ಮಾಲೆ ಬಾರ್ದು. ಅವರಿಬ್ಬರದು ಒಂದೇನು ಶರ್ತ್ ಆಗಿತ್ತು ಅಂದ್ರೆ, ಮಂಡನ ಮಿಶ್ರ ಸೋತ್ರೆ ಅವರು ಸನ್ಯಾಸ ತಗೊಂಡು ನಮ್ಮ ಶಿಷ್ಯ ಆಗ್ತದೆ. ಶಂಕರಾಚಾರ್ಯ ಸೋತ್ರ ಅವರು ಸನ್ಯಾಸ ಬಿಟ್ಟು ಮಂಡನ ಮಿಶ್ರ ಶಿಷ್ಯ ಆಗ. ಕೊನೆಗೆ ಏನಾಯ್ತು ಅಂದ್ರೆ ಮಂಡನ ಮಿಶ್ರ ಮಾಲಿ ಬಾಳಿ ಸೋತ್ರ. ಅವಾಗ ಉಭಯ ಭಾರತೀಯರು ಇನ್ನು ನಾನೊಬ್ಬಾಕಿದ್ದೀನಿ ಅಂತ. ನೀವು ಅರ್ಧ ಅಂಗ ಸೋಲಿಸಿದ, ಇನ್ನು ಅರ್ಧ ಅಂಗಿದ್ದೀನಿ. ನನ್ನ ಹೆಸರ ನನಗ ಅರ್ಧಾಂಗಿ ಅಂತ. ಆಯ್ತು, ವಾದ ಕೂಡು ಅಂದ ಕೂಡಲೇ ಆಕೆ ಕಾಮ ಶಾಸ್ತ್ರವನ್ನು ತೆಗೆದು ಶಂಕರಾಚಾರ್ಯ ಸುಮ್ಮಾದ. ಅವಾಗ ಅವ್ರು ನನಗೆ 2 ತಿಂಗಳ ಅವಕಾಶ ಕೊಟ್ಟು, ಶಂಕರಾಚಾರ್ಯ ಒಬ್ಬ ರಾಜನ ಶರೀರದಲ್ಲಿ ತಮ್ಮ ಶಿಷ್ಯರ ಜೊತೆಗೆ ಹೋದ್ರು. ಒಂದು ಅರಣ್ಯದಲ್ಲಿ ಒಂದು ಗುಹಾರೊಳಗ ತಮ್ಮ ಶರೀರವನ್ನು ಇಟ್ಟು ಸೂಕ್ಷ್ಮ ಶರೀರದಿಂದ ಪ್ರಾಣ ಸೂಕ್ಷ್ಮ ಶರೀರದಿಂದ ಒಬ್ಬ ರಾಜನ ಶರೀರದಲ್ಲಿ ಪ್ರವೇಶ ಮಾಡಿ ಅವಾಗ ರಾಜ ಜೀವಂತ ಆದ. ಎಲ್ಲರಿಗೂ ಬಹಳ ಸಂತೋಷ ಆಯ್ತು. 2 ತಿಂಗಳು ಆ ರಾಜನ ಶರೀರದಲ್ಲಿದ್ದು ಅವೆಲ್ಲ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಯಾರ್ದು ಸ್ಪರ್ಶ ಇಲ್ಲದೇ ಅವ್ರ ಕಾಮಶಾಸ್ತ್ರವನ್ನ ಅವ್ರಿಗೆಲ್ಲ ಸರ್ವಜ್ಞರು ಬರ್ತಿದ್ರು. ಆದ ನಿಮಿತ್ತ ಮಾತ್ರ ಮಾಡಿ ಮತ್ತು ರಾಜ್ಯದಲ್ಲಿ ಎಲ್ಲ ಸಮೃದ್ಧಿ ಆಗಿತ್ತು. ಆವಾಗ ಮಂತ್ರಿಗಳಿಗೆಲ್ಲ ಅನಿಸ್ತೇನು ಅಂದ್ರೆ, ಯಾರೋ ಒಬ್ಬರು ಯೋಗಿ ಇವರು ಶರೀರದೊಳಗೆ ಪ್ರವೇಶ ಮಾಡ್ಯಾರ, ಯಾರೋ ಸರ್ವಜ್ಞರು ಇವರು ಶರೀರದೊಳಗೆ ಪ್ರವೇಶ ಮಾಡಿದ್ರೆ, ಆದ್ರಿಂದ ಎಲ್ಲ ಇಷ್ಟೊಂದು ಸಮೃದ್ಧವಾಗಿ ನಡೆದು. ಆದ್ರಿಂದ ಇವ್ರು ಯಾವ ಶರೀರ ಬಿಟ್ಟು ಈ ಶರೀರದೊಳಗೆ ಬಂದಾರೋ ಆ ಶರೀರವನ್ನು ನಾವು ನಾಶ ಮಾಡಿಬಿಟ್ರೆ ಇವ್ರು ನಿಜವಾಗಿ ಉಳ್ಬಿಡ್ತಾರೆ ಅಂತ ಅವರ ಶರೀರವನ್ನು ಹುಡುಕೋತ ಅಡ್ಡಾಡಿದ್ರು. ಸೈನಿಕರು, ರಾಜ ಸೇವಕರು. ಆವಾಗ ಪದ್ಮಪಾದಾಚಾರ್ಯರಿಗೆ ಬಹಳ ಇದು ಆಯಿತು, ಸಮಸ್ಯೆ ಆಯಿತು. ಆವಾಗ ಅವರು ಮಾರುವೇಷದಿಂದ ಬಂದು ಶಂಕರಾಚಾರ್ಯರು ಅಂದ್ರೆ ಆ ರಾಜನ ಸಭಾದಲ್ಲಿ ಕೂತು ಬಾಕಿದವ್ರು ಯಾರಿಗೂ ತಿಳಿದಂಗೆ ಸೂಕ್ಷ್ಮವಾಗಿ ಸಾಂಕೇತಿಕವಾಗಿ ಏನು ಹೇಳಿದ್ರು ಅಂದ್ರೆ, ನಿಮ್ಮ ಶರೀರಕ್ಕೆ ಆಘಾತ ಆಗಬೇಕು ಅನ್ನುವಂಥ ಒಂದು ಅರ್ಥಾತ್ ಏನು ಅಂದ್ರೆ ವಿಚಾರ ಇದು ಪ್ರಯತ್ನ ನಡೆದ ಕೂಡಲೇ ನಾವು ಆದಷ್ಟು ಬೇಗನೆ ಅಲ್ಲಿ ಬಂದುಬಿಡಬೇಕು ಅಂತ ಆ ಕ್ಷಣಕ್ಕೆ ಅವರು ಆ ದೇಹ ಬಿಟ್ಟು ಶಂಕರಾಚಾರ್ಯ ದೇಹದಲ್ಲಿ ಪ್ರವೇಶ ಮಾಡಿ, ಅದಕ್ಕೆ ಪರಕಾಯ ಪ್ರವೇಶ ಅಂತ ಅಲ್ಲಿಂದ ಮತ್ತೆ ಹೋಗಿ ವಾದ ಮಾಡಿ ಆಕಿನ್ನು ಸೋಲಿಸಿ. ಅವಾಗ ಆಕಿ ಸತ್ಯಲೋಕಕ್ಕೆ ಹೊಂಟು. ಶಂಕರಾಚಾರ್ಯ ಹೇಳಿ, ನಾನು ಸೋತಿದ್ದೀನಿ, ನೀನು ಸತ್ಯಲೋಕಕ್ಕೆ ಹೋಗಂಗಿಲ್ಲ, ನನ್ನ ಜೊತೆಗೆ ಬಾ. ಆಕಿನ ಕರ್ಕೊಂಡು ಬರುವಾಗ ಆಕೆ ಹೇಳಿದ್ಲು, ನಾ ಬರ್ತೇನೆ, ನಿಮ್ ಹಿಂದಿಂದ ಬರ್ತೀನಿ, ಹಿಂತಿರುಗಿ ನೋಡಿದ್ರೆ ಅಲ್ಲೇ ನಿಂತು ಬಿಡ್ತೀನಿ ನಾನು. ಆಯ್ತು. ಅಲ್ಲಿಂದ ಬರುವಾಗ ಕೂಡ್ಲಿಗೆ ಬಂದಾಗ ಆ ತುಂಗಾ ನದಿಯ ಮಳಲಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಕಿ ನೂಪುರದ ಸಪ್ಪಳ ಶಂಕರಾಚಾರ್ಯ ಕೇಳಿಸಿ, ಗೆಜ್ಜಿ ಸೊಪ್ಪಳ
ಅವ ಬರ್ಲಿಕ್ಕೆ ಹತ್ತಾಳಿಲ್ಲ, ಹಿಂತಿರು ನೋಡಿದ ಕೂಡ ಶಾರದಾಂಬ ಹೇಳಿದ್ ನಾ ಇಲ್ಲೇ ನಿಂತು. ಹಿಂಗಾಗಿ ಕೂಡಲೇ ಅಲ್ಲಿ ನಿಂತಾಳ. ಆಮೇಲೆ ಶಂಕರಾಚಾರ್ಯ ಏನ್ ಮಾಡಿರ್ಬೇಕಿನ್ನು ಯಂತ್ರದಲ್ಲಿ ಅಧಿಷ್ಠಿತ ಮಾಡಿಕೊಂಡು ಶೃಂಗೇರಿ ಒಳಗೆ ಹೋಗಿ ಸ್ಥಾಪನೆ ಮಾಡಿ, ಆಮೇಲೆ ಅವ್ರಿಗೆ 4 ಜನ ಶಿಷ್ಯರಾದ. ಎಲ್ಲರೂ ಕೊಡ್ರಿ, ಅಲ್ಲಿ ಹುಡುಗರು ಕೂಡ ಯಾರಿಗೂ ಕೆಲಸ. ಎಲ್ಲರೂ ನಿಮ್ಮ ಕೈಯಾಗ ಪುಷ್ಪವನ್ನು ಇಟ್ಕೊಂಡಿರ್ರಿ, ನಾನು ಈ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ್ ಕಿ ಜಯ ಅಂದ್ಕೊಂಡು ಎಲ್ಲರೂ ಇರುದ ಶಂಕರಾಚಾರ್ಯ ಹೂ ಏರಿಸಿ ಇವತ್ತು ಅವರ ಜಯಂತಿ ಉತ್ಸವವನ್ನು ನಾವು ಆಚರಿಸೋಣ. ಅದೇ ನಮ್ದೊಂದು ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೊಂಡು ಎಲ್ಲರೂ ಒಂದೊಂದು ಹೂವಿನ ಕೈಯಾಗ ಇಟ್ಕೊಂಡು ನೀಲ ಕೊಟ್ಬಿಟ್ರೆ ಒಂದೊಂದು. ಆವಾಗ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ಶೃಂಗೇರಿ ಒಳಗೂ ಒಂದು ಪೀಠವನ್ನು ನಿರ್ಮಿಸಿ ಅಲ್ಲಿ ಸುರೇಶ್ವರಾಚಾರ್ಯರನ್ನು, ಅದು ಶೃಂಗೇರಿ ಪೀಠ ಆಯಿತು. ಅದೇ ರೀತಿಯಾಗಿ ಅವರು ಬದರಿಕಾಶ್ರಮದಲ್ಲಿ ಒಂದು ಮಠ ಸ್ಥಾಪನೆ ಮಾಡಿ ಅಲ್ಲಿ ಒಬ್ಬರನ್ನು ಕೂಡಿಸಿ 4 ಜನ ಶಿಷ್ಯರು, ಸುರೇಶ್ವರಾಚಾರ್ಯರು, ಪದ್ಮಪಾದಾಚಾರ್ಯರು, ಹಸ್ತಾಮಲಕಾಚಾರ್ಯರು ಮತ್ತು ತ್ರೋಟಕಾಚಾರ್ಯರು. ತ್ರೋಟಕಾಚಾರ್ಯರು ಅಂದ್ರೆ ಮುಂಚೆ ಇವರು ಪೂರ್ವಾಶ್ರಮದಲ್ಲಿ ಒಂದು ಗಿರಿ ಅಂತ ಒಬ್ಬ ಹುಡುಗ ಮಹಾರಾಜ ಶಂಕರಾಚಾರ್ಯ ಸೇವಾ ಮಾಡಿಕೊಂಡು ಬಟ್ಟೆ ಒಗೆದು ಬಿಸಿನೀರು ಅರ್ಥಾತ್ ಅವ್ರಿಗೆ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಮಾಡೋದು, ಹೂವು ತುಳಸಿ ಅನುಷ್ಠಾನದ್ದು ಮುಂಜಾನೆ ಸಂಜೆ ತನಕ ಅವ್ರು ಸೇವಾ ಮಾಡ್ತಾರೆ. ಆದ್ರೆ ಶಂಕರಾಚಾರ್ಯ ಭಾಷೆ ಹೇಳಿ ಕೂಡಲೇ ಅವನು ಬಂದು ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೇಳ್ಕೋತ ಕೂಡ್ತಿದ್ದ. ಶಂಕರಾಚಾರ್ಯ ಮುಖ ನೋಡ್ಕೋತ ಕೂಡ್ತಿದ್ದ. ಒಂದ್ ದಿವಸ ಅವನಿಗೆ ಬರ್ಲಿಕ್ಕೆ ನದಿಯಿಂದ ನೀರು ತುಂಬಿಕೊಂಡು ಅವ್ರ ಬಟ್ಟೆಗಳನ್ನು ಒಪ್ಕೊಂಡು ಬರ್ಲಿಕ್ಕೆ ತಡ. ಇಲ್ಲಿ ಶಂಕರಾಚಾರ್ಯ ಭಾಷಣ ರೂಪಣೆ ಕೂತಿದ್ರು. ಅವಾಗ ಅವರು ನೋಡಿದ್ರೆ ಒಂದ್ಸಲ ಗಿರಿ ಬಂದಿಲ್ಲ, ಸುಮ್ಮನೆ ಕೂತು 5 ನಿಮಿಷ 10 ನಿಮಿಷ 15 ನಿಮಿಷ. ಆವಾಗ ಪದ್ಮಪಾದಾಚಾರ್ಯ ಏನಂದ್ರು, ಮಹಾರಾಜ ಭಾಷ್ಯ ನಿರೂಪಣೆ ಪ್ರಾರಂಭ ಮಾಡಿ, ಇಲ್ಲ ಗಿರಿ ಬರಲಿ. ಆಶ್ಚರ್ಯ ಆಯ್ತು. ಗಿರಿ ಬರಲಿ, ಕಲ್ಲು ಗುಂಡು ಅವ ತಾವು ಶುರು ಮಾಡಲಿ. ಇಂಥ ಅಭಿಮಾನ ಅಲ್ಲೇ ಕೂತಲ್ಲೇ ಅನುಗ್ರಹ ಮಾಡಿ ಗುರು ಕೃಪಾ ಆಯ್ತವ. ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲ, ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ. ಗುರು ಕೃಪಾ ಹಿ, ಸದ್ಗುರುಗಳ ಕೃಪಾ ಇಲ್ಲದೆ ಇದ್ರೆ ಏನೇನು ಎಲ್ಲ ವ್ಯರ್ಥ. ಸರ್ವ ಬಲಂ ನಿಷ್ಫಲಂ, ಸಮಾಧಾನ ಕೊಡುವಂಥವಲ್ಲವು. ಸದ್ಗುರುಗಳ ಕೃಪಾನೇ ನಿಜವಾಗಿ ಸಮಾಧಾನ. ಅನುಗ್ರಹ ಮಾಡಿದ ಕೂಡಲೇ ಅಸಲಾಗಿಂದ ತಲೆ ಮೇಲೆ ಅರ್ಥಾತ್ ಹೆಗಲ ಮೇಲೆ ಕೊಡ ಇಟ್ಕೊಂಡು ಹೆಗಲ ಮೇಲೆ ಬಟ್ಟೆ ಬರ್ಲಿಕ್ಕೆ ಹತ್ತಿದಾರ್ರಿ. ಗಿರಿ ಬರ್ಲಿಕ್ಕೆ ಹತ್ತಿದ ಬರ್ಬರ್ತನ ಒಂದು ಸ್ತೋತ್ರ ಮಾಡ್ಕೊಂಡು ಬರ್ತಾರೆ. ವಿದಿತಾಖಿಲ ಶಾಸ್ತ್ರ ಸುಧಾ ಜಲಧೇ ಮಹಿತೋಪನಿಷತ್ ಕಥಿತಾರ್ಥಮತೆ ಹೃದಯೇ ಕಲಯೇ ವಿಮಲಂ ಚರಣಂ ಭವಶಂಕರ ದೇಶಿಕ ಮೇ ಶರಣಂ ಭವಶಂಕರ ದೇಶಿಕ ಮೇ ಶರಣಂ. ಸ್ತೋತ್ರ ಮಾಡಿಕೊಡ್ಬೇಕು. ಎಲ್ಲರಿಗೂ ಆಶ್ಚರ್ಯ. ಪದ್ಮಪಾದಾಚಾರ್ಯ ಬಹಳ ಮನಸ್ಸಿಗೆ ಪಶ್ಚಾತ್ತಾಪ. ನಾನು ಸುಮ್ಮನೆ ಅಂತಿದೆ. ಕೊನೆಗೆ ಅವ್ರು ಬಂದು ಕೂಡಿ ಶಂಕರಾಚಾರ್ಯ ಸುಮ್ಮನೆ ಕೂತಿದ್ರು. ಬಂದು ನಮಸ್ಕಾರ ಮಾಡಿದ್ರು. ಗಿರಿ, ಇವತ್ತಿನ ಪಾಠ ನೀನ ಹೇಳು. ಸದ್ಗುರುಗಳ ಕೃಪಾ ಅದಕ್ಕೆ ಏನಾಗಲಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿ ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾತು. ಏನಾದರೂ ಮಾಡಿ ನಾವು ಸದ್ಗುರುಗಳ ಕೃಪೆಗೆ ಪಾತ್ರ ಆಗಬೇಕು. ಇಲ್ಲದೆ ಇದ್ರೆ ಜೀವನದೊಳಗೆ ಏನೂ ಆಗ್ತದೆ, ಎಲ್ಲ ವ್ಯರ್ಥ. ಈ ದೇಹದಿಂದ ನಾವು ಎಷ್ಟು ಸುಖ ಅನುಭವಿಸಿದರೆ ಏನಾಗ್ತದೆ. ಕೊನೆಗೆ ನೈರಾಶ್ಯ ಒಂದು ನಮ್ಮ ಜೀವನದಲ್ಲಿ ಉಳಿತದೆ. ಆದ್ದರಿಂದ ನಾವೆಲ್ಲರೂ ಸದ್ಗುರುಗಳಿಗೆ ಶರಣ ಹೋಗುವ. ಅವ್ರು ಹೇಳ್ತಕ್ಕಂಥ ನಾಮಸ್ಮರಣೆ. ಶಂಕರಾಚಾರ್ಯರು ಒಂದು ದಿವಸ ಹೊಂಟಿದ್ರು, ಸ್ನಾನಕ್ಕೆ ಹೊಂಟಿದ್ರು.
ಒಬ್ಬ ಮುದುಕ ಮುಪ್ಪಾನ್ ಮುದುಕ 95-96 ವರ್ಷ ಆಗಿದ್ದು ವ್ಯಾಕರಣ ಶಾಸ್ತ್ರದಲ್ಲಿ ಪಂಡಿತ. ಅವನು ತಮ್ಮ ಮನೆ ಮುಂದೆ ಕಟ್ಟಿ ಮೇಲೆ ಕುತ್ಕೊಂಡು ಡುಕ್ರೀಕರಣೆ ಅಂದ್ರೆ ಅದೊಂದು ಧಾತು ಡುಕ್ರಿ ಅನ್ನೋದು ಕರಣೆ ಅನ್ನೋ ಅರ್ಥಗಳು ಅಂದ್ರೆ ಮಾಡೋದು ಅನ್ನೋದು. ಅದನ್ನು ನೋಡಿ ಶಂಕರಾಚಾರ್ಯ ನಿಂತು ಭಜ ಗೋವಿಂದಂ ಗೋವಿಂದಂ ಭಜೆ ಮೂಢಮತೆ. ಹೇ ಮೂರ್ಖ, ಹೇ ಅಜ್ಞಾನಿ, ಹೇ ದಡ್ಡ, ಗೋವಿಂದನ ಭಜನೆ ಮಾಡ. ನಹಿ ರಕ್ಷತಿ ಡುಕ್ರೀಕರಣೆ. ಇನ್ನಿಂದ ಈ ಡುಕ್ರೀಕರಣೆ ಏನದಲ್ಲಿ ನನ್ನ ರಕ್ಷಣೆ ಮಾಡೋದಿಲ್ಲ. ಅದರೊಳಗೆ ಎಷ್ಟು ಪ್ರಕಾರದಿಂದ ಹೇಳಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ. ಭಜ ಗೋವಿಂದಂ ಧ್ಯೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ಸ ನೇಯಂ ಸಜ್ಜನ ಸಂಗೇ ಚಿತ್ತಂ ಧ್ಯೇಯಂ ದೀನ ಜನಾಯಕ ವಿತ್ತಂ ಭಜ ಗೋವಿಂದಂ ಎಷ್ಟು ಪ್ರಕಾರದಿಂದ ಹೇಳಿ. ನಮ್ಮಂಥ ಅದ್ವೈತ ವೇದಾಂತದ ಒಂದು ಪರಮೋಚ್ಚ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಖಂಡ ಅದ್ವೈತ ಭಾವದಲ್ಲಿರ್ತಕ್ಕಂಥ ಅವರು ಎಷ್ಟು ಸ್ತೋತ್ರ ಬರಲಾರೆ, ಎಷ್ಟು ಭಕ್ತಿ ಭಾವ, ಎಷ್ಟೊಂದು ನಮಗೆ ಉಪದೇಶ ಮಾಡಾರೆ. ಅಂಥ ಮಹಾತ್ಮ ನಮ್ಮ ದೇಶದಲ್ಲಿ ಆಗಿ ಹೋಗುವುದರಿಂದ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಭಾಗ್ಯ ಅಂತ ತಿಳ್ಕೋಬೇಕು. ಇವತ್ತು ನಾವೆಲ್ಲರೂ ಏನಾದರೂ ಹಿಂದೂ ಅನಿಸ್ಕೊಳ್ತಿದ್ರೆ, ಸನಾತನ ವೈದಿಕ ಸಂಸ್ಕೃತಿಯಲ್ಲಿ ಬೆಳೆದವರು ಅಂತ ಅನಿಸ್ಕೊಳ್ತಿದ್ರೆ ಕೇವಲ ಅವರ ಅನುಗ್ರಹದಿಂದ. ಅವರ ಒಂದು ವಿಷಯದಲ್ಲಿ ಎಷ್ಟು ಹೇಳಿದ್ರು ಕಡಿಮೆ. ಆದರೂ ಸಹಿತರಂತೆಲ್ಲ ಒಂದು ಭಾಗ್ಯದ ಇವತ್ತು 3 ದಿವಸ ಶಂಕರ ಜಯಂತಿಯ ನಿಮಿತ್ತವಾಗಿ ಪ್ರಯುಕ್ತವಾಗಿ ನಾವೆಲ್ಲರೂ ಇಲ್ಲಿ ರುದ್ರಾಭಿಷೇಕ ಆಯಿತು. ಇವತ್ತು ಆ ರುದ್ರಾಭಿಷೇಕದ ಸಾಂಗತ ಯಜ್ಞ ಆಯಿತು, ಮಹಾರಾಜನಿಗೆ ಅಭಿಷೇಕ ಆಯಿತು, ಸತ್ಸಂಗ ಆಯಿತು, ಪ್ರಸಾರ ಆಯಿತು. ಮಹಾರಾಜ ಇದಕ್ಕಿಂತ ಹೆಚ್ಚಿಗೆ ಏನ್ ಬೇಕು? ಮಹಾರಾಜರ ಉತ್ಸವ ಮಂದೇ ಭಜನ್ आणि ಭೋಜನ್. ಉತ್ಸವ ಅಂದ್ರೆ ಏನು ಅಂದ್ರೆ ಭಜನಿ. ಭಜನೆ ಅಂದ್ರೆ ತಬಲಾ ಪೇಟಿ ತಗೊಂಡು ಕೂಡೋದು ಅರ್ಥ ಅಲ್ಲ. ಯಾವುದ್ರೊಳಗೆ ಯಾವ ಭಗವಂತನ ವಿಷಯದಲ್ಲಿ ನಮ್ಮ ಮನಸ್ಸು ನಮಿಸ್ತಲ್ಲ ಅದು. ಆ ರೀತಿಯಾಗಿ ನಾವು ಸತ್ಸಂಗನೂ ಒಂದು ಭಜನೆ ಮಾಡಿ. ಇಂಥ ಈ ಭಜನೆ ನಮ್ಗೆ ಮಹಾರಾಜರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಗೆ ಇಂಥದೆಲ್ಲ ಒಂದು ಯೋಗ ಪ್ರಾಪ್ತವಾಗಿರುವುದನ್ನು ನಾವು ಎಷ್ಟು ಕೃಪಾ ನಮ್ಮ ಮೇಲೆ ತಿಳ್ಕೊಂಡು ನಾವು ಮ್ಯಾಲಿನ ಮೇಲೆ ಬರಬೇಕು, ಅವ್ರ ದರ್ಶನ ಮಾಡಬೇಕು. ಅವ್ರು ಒಂದು ಬಿಟ್ಟರೆ ಹೆಂಗದಲ್ಲ, ನೀವು ಒಂದು ಸೊನ್ನೆ ಪೂಜೆ ಬರಲಿ, ಅದಕ್ಕೆ ಎಷ್ಟು ಕಿಮ್ಮತ್ತದ. 2 ಪೂಜೆ ಬರಲಿ, ಅದಕ್ಕೇನು ಕಿಮ್ಮತ್ತದ. 3 ಬರಲಿ, ಏನು ಕಿಮ್ಮತ್ತದ. ಅದ್ರ ಹಿಂದೆ ಅಕಸ್ಮಾತ್ 1 ಬರದಿರಿ ಅಂದ್ರೆ ಒಂದೊಂದು ಪೂಜೆಗೆ 10 ಪಟ್ಟು ಕಿಮ್ಮತ್ತು ಹೆಚ್ಚಾಕೋದು. ಅದು 1 ಇಲ್ಲದೆ ಇದ್ರೆ ನೀವು 100 ಪೂಜೆ ಬಾರದು ಏನು. ಹಂಗದ ನಮ್ಮ ಪರಿಸ್ಥಿತಿ. ಹಿಂದೆ ಸದ್ಗುರು ಅನ್ನುವಂಥ 1 ಇಲ್ಲದೆ ಇದ್ರೆ ನಮ್ಮ ಪ್ರಪಂಚ ಅನ್ನುವಂಥ ಎಷ್ಟು ಪೂಜೆಗೂ ಏನೂ ಆಗ್ತದೆ. हमें एक 0 ले लेते, त्याला काही किंमत नाही. 2 0, काही किंमत नाही. 3 झाले, 4 झाले, 6 म्हणजे 100 झाले तरी त्याला काही किंमत. पण एकच 0 का असेल, पण त्याच्या मागे 1 असेल तर त्याला 10 पटीने किंमत. आणखीन 1 पूजी म्हणजे हे दिले तर आणखीन 10 पटी. मागे 1 असेल तर त्याला महत्व आहे, अस्तित्व आहे. ते आमच्या प्रपंच म्हणजे 0 0 0 0 आहे. त्याच्यामागे 1 म्हणून सद्गुरू असला की त्या ಪ್ರಪಂಚದ ಕಿಮ್ಮತ್ತು असो. ಆದ್ದರಿಂದ ನಾವೆಲ್ಲರೂ ಈ ಒಂದು 5 ನಿಮಿಷ ಭಜನೆ ಮಾಡೋಣ. 2 ನಿಮಿಷ ನಾವೆಲ್ಲರೂ ನಾಮಸ್ಮರಣೆ ಮಾಡಿ ನಾವು ಶಂಕರಾಚಾರ್ಯರಿಗೆಲ್ಲರೂ ಪುಷ್ಪಾಂಜಲಿಯನ್ನು ಅರ್ಪಿಸಿ
ಅನುಗ್ರಹಕ್ಕೆ ಪಾತ್ರರಾಗೋಣ. ಅವರು ಮಹಾರಾಜ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುಣಮಾನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಒಟ್ಟಿಯಲ್ಲಿ ತಿಳ್ಕೊಂಡು ಹೇಳಿ ರಘುಪತಿ ರಾಘವ ರಾಜ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ದಯವಿಟ್ಟು ಯಾರು ಹೇಳ್ಬೇಡಿ. ರಘುಪತಿ ರಾಘವ ರಾಜ ರಾಮ್ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ರಾಮ್ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ರಾಮ್ ಪಾವನ ಸೀತಾರಾಮ್ ರಘುಪತಿ ರಾಘವ ರಾಜ ರಾಮ್ ಪಾವನ ಸೀತಾರಾಮ್. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಮಹಾರಾಜ ಕಿ ಜೈ. ಶ್ರೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಜೈ ಜೈ ರಘುವೀರ ಸಮರ್ಥ. ಈಗ ನೈವೇದ್ಯ ಆರತಿ ಆಗ್ತದೆ, ಆಮೇಲೆ ಎಲ್ಲರಿಗೂ ಪ್ರಸಾದ ಆಗ್ತದೆ. ದಯವಿಟ್ಟು ಎಲ್ಲರೂ ಶಾಂತವಾಗಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಸದ್ಗುಣ ಕೃಪೆಗೆ ಪಾತ್ರರಾಗಬೇಕು ಅಂತ ಪ್ರಾರ್ಥನೆ.